Namaste everyone, we are very much humbled to invite you to our small podcast Clarity in Similarity, where we try to explore the inroots and the huge subject that has grown since 3 centuries, homeopathy. My friend Anvesh will start the introduction of this episode. Since this is the first episode, we are very much excited to have this guest with us. Anvesh. Namaste dear listeners. We take an opportunity to share the knowledge regarding homeopathy. We chose this medium of communication where the audience could hear the conversation with many doctors and practitioners. In this regard, today we have an achiever in homeopathy, Deputy Director of Homeopathy in the Department of Ayush, Karnataka, Dr. H.G. Manjunath Kumar, a well-known homeopath across the state who has treated more than 7 lakh patients in his long career, which is very inspiring. And also when we look into his life, he is a spiritualist and a master and advisor in meditation from Samarpan organization. We are much honored to have you here with us today, sir. A heartily welcome to you, sir. We welcome you, sir. Thank you. It's indeed our pleasure, and we are very grateful to have you despite your busy schedule today with us, sir. The reason that we started this podcast is very basic and very simple. It's to bring homeopathy to the common man. It has already come to the common man, but we hope that we can bring it to a much larger crowd than it already has. In these 3 terms, in the understanding of the subject, and in the practice of the subject, and in the widespread acknowledgement of the subject. ಈಗ ಯಾರ್ಯಾರು ಪೇಷಂಟ್ಸ್ ಇದ್ದಾರೆ ಅವರನ್ನು ಹೊರತುಪಡಿಸಿ ಇಂಟರ್ನ್ಸ್ ಹಾಗೂ ಸ್ಟೂಡೆಂಟ್ಸ್, ಪ್ರಾಕ್ಟಿಷನರ್ಸ್ ಮತ್ತು ಯಾರಿಗೆ ಈ ಸಬ್ಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಅವ್ರು ಅಷ್ಟೂ ಜನರನ್ನು ನಮ್ಮ ಪಾಡ್ಕಾಸ್ಟ್ ಮೂಲಕ ನಾವು ಅಷ್ಟು ಜನರಿಗೆ ಹೋಮಿಯೋಪತಿ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ವಿ ಆರ್ ವೆರಿ ಗ್ಲ್ಯಾಡ್ ದಟ್ ವಿ ಕುಡ್ ಗೆಟ್ ಯು ಫಾರ್ ದ ಫಸ್ಟ್ ಎಪಿಸೋಡ್ ಆಫ್ ಅವರ್ ಪಾಡ್ಕಾಸ್ಟ್. ಸೊ ಎ ವಾರ್ಮ್ ವೆಲ್ಕಮ್, ಸರ್. Thank you. First of all, I should thank you all for giving me a chance to speak in this your podcast. ಈಗ ಕಮಿಂಗ್ ಟು ದಿ ಸಬ್ಜೆಕ್ಟ್, ಇವಾಗ ವಿದ್ಯಾರ್ಥಿಗಳಿಗೆ ಫ್ರಮ್ ದಿ ಬಿಗಿನಿಂಗ್ ವೆರಿ ಗುಡ್ ಟ್ರೈನಿಂಗ್ ಹ್ಯಾಸ್ ಟು ಬಿ ಗಿವನ್. ಒಳ್ಳೆ ವಿದ್ಯಾರ್ಥಿ ಅನ್ನಿಸ್ಕೊಳ್ಬೇಕಾದ್ರೆ ಅವನಿಗೂ ಯೋಗ್ಯತೆ ಇರಬೇಕು, ಜೊತೆಗೆ ಟ್ರೈನಿಂಗ್ ಸಹ ಕೊಡಬೇಕು. ಇವು ಎರಡು ಸಿಕ್ಕಿದಾಗ ಆ ಒಳ್ಳೆ ಟ್ರೈನಿಂಗಿಂದ ಹಿ ಕ್ಯಾನ್ ಬಿ ಎ ವೆರಿ ಗುಡ್ ಹೋಮಿಯೋಪ್ಯಾತ್. ಹೋಮಿಯೋಪತಿನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸರಳವಾಗಿಲ್ಲ, ಬಹಳ ಕಠಿಣ. ಅದನ್ನು ಕಬ್ಬಿಣದ ಕಡಲೆಕಾಯಿ ಅಂತಾರಲ್ಲ ಆ ಥರ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ಟೀಚ್ ಮಾಡೋರು ಅಷ್ಟೇ ಎಬಿಲಿಟಿ ಇರುವಂಥವ್ರಾಗಿರಬೇಕು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಒಳ್ಳೆ ಟೀಚಿಂಗ್ ಸಿಕ್ಕಿದ್ರೆ ಒಳ್ಳೆ ವಿದ್ಯಾರ್ಥಿ ಫಸ್ಟ್ ಇಯರಿಂದ ಇರ್ಬೋದು, ಇಂಟರ್ನ್ಶಿಪ್ಪಲ್ಲಿ ಇರ್ಬೋದು, ಆ ಲೆವೆಲ್ಗೆ ಬರಬೇಕು. ಅದಕ್ಕೆ ಸಾಕಷ್ಟು ನಾವು ಪರಿಶ್ರಮ ಪಡಬೇಕು. ಸೀನಿಯರ್ ಹೋಮಿಯೋಪ್ಯಾಥ್ಸ್ ಅಂತ ನಾವೇನು ಕರೆಸ್ಕೊಳ್ತೀವಿ, ಪ್ರೊಫೆಸರ್ಸ್ ಇರ್ಬೋದು, ಫಿಸಿಷಿಯನ್ಸ್ ಇರ್ಬೋದು, ಇವರುಗಳೆಲ್ಲ ಶ್ರಮ ವಹಿಸಿ ಯಂಗ್ಸ್ಟರ್ಸ್ನ ಮೇಲೆ ತರೋದಕ್ಕೆ ಬಹಳ ಪ್ರಯತ್ನ ಪಡಬೇಕು. ಯಂಗ್ಸ್ಟರ್ಸ್ ಮೇಲೆ ಬಂದರೆ ಆವಾಗ ಹೋಮಿಯೋಪತಿ ಪ್ರಚಾರ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದರೆ ದಿಸ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ wherein one has to put all his efforts and learn and then do and show. ಮಾಡಬೇಕು, ತೋರಿಸ್ಬೇಕು. ಅಲ್ಲಿ ಫ್ರೂಟ್ಫುಲ್ ರಿಸಲ್ಟ್ ಬಂದಾಗ ಆಟೋಮೆಟಿಕಲಿ ಅಟ್ರಾಕ್ಷನ್ ಬರೋಕ್ಕೆ ಶುರುವಾಗುತ್ತೆ. ಒಂದು ವಸ್ತುವಿಗೆ ಇವಾಗೇನೋ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಒಂದು ಐಟಮ್ಗೆ ಯಾರೂ ಹೇಳಬೇಕಾಗಿಲ್ಲ, ಸ್ಮೆಲ್ಲಿಂದಲೇ ಪ್ರತಿಯೊಬ್ಬ ಗ್ರಹಿಸ್ಕೊಂಡು ಹೋಗ್ತಾನೆ. ಅದೇ ಥರ ನಾವು ಒಳ್ಳೆ ಕೆಲಸ ಮಾಡಿ ತೋರಿಸಿದಾಗ ಸ್ಟೂಡೆಂಟ್ಸು ಹಿಡ್ಕೊಳ್ತಾರೆ ಅದನ್ನು. ಹಾಗೆ ಆ ಸ್ಟೂಡೆಂಟ್ಸ್ ಅದನ್ನು ಕಲಿತು ಇನ್ ಮೆನಿ ಫೋಲ್ಡ್ಸ್ ಬೇರೆ ಬೇರೆ ಕಡೆ ಅವ್ರು ಹೋಗಿ ಅವ್ರವ್ರ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅಷ್ಟ ದಿಕ್ಕುಗಳಲ್ಲಿ ಹೋಮಿಯೋಪತಿ ಪ್ರಚಾರಕ್ಕೆ ಬರುತ್ತೆ. ಜನರಲ್ ಪಬ್ಲಿಕ್ಗೆ ನಾನು ಈಗಾಗಲೇ ಹೇಳಿದಾಗೆ ರಿಸಲ್ಟ್ ಓರಿಯೆಂಟೆಡ್.
ನಿಜ. ಎಷ್ಟೇ ಥಿಯರಿ ಹೇಳ್ಬೋದು, ಏನೇ ಮಾಡಬಹುದು, ಆದರೆ ರಿಸಲ್ಟ್ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ, ನೀರಿನಲ್ಲಿ ಹೋಮ ಮಾಡ್ದಂಗೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಾಗ ಜನರಲ್ ಪಬ್ಲಿಕ್ ಅದನ್ನು ಗ್ರಾಸ್ ಆಟೋಮೆಟಿಕಲಿ ಮಾಡ್ಕೊಳ್ತಾನೆ. ನಾವು ಅದಕ್ಕಾಗಿ ಏನು ಬೇರೆ ಕಷ್ಟಪಡಬೇಕಾಗಿಲ್ಲ. ಕರೆಕ್ಟಾಗಿರ್ತಕ್ಕಂಥ ರಿಸಲ್ಟ್ ಕೊಡ್ತಾ ಎಲ್ಲರೂ ಸರಿಯಾದ ದಿಕ್ಕಿನಲ್ಲಿ ವರ್ಕ್ ಮಾಡಿದರೆ ಪ್ರಚಾರ ಅಫ್ಕೋರ್ಸ್ ಪ್ರಚಾರ ಕಾರ್ಯ ಇರುತ್ತೆ. ಅದನ್ನು ಬೇಕಾದ್ರೆ ಹೋಮಿಯೋಪತಿ ಪ್ರಚಾರ ಅಂತಲೇ ಸಪ್ರೇಟಾಗಿ ಮಾಡ್ಬೋದು. ಆದರೆ ರಿಸಲ್ಟ್ ಓರಿಯೆಂಟೆಡ್ ಅದನ್ನು ಜನರು ಗ್ರಾಸ್ಪ್ ಮಾಡಿಕೊಂಡು ಅಲ್ಲಿಂದ ಅರ್ಥ ಮಾಡ್ಕೊಳ್ತಾರಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ನಾವು ಪ್ರತಿಯೊಬ್ಬ ಪೇಷಂಟು ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಸರಿಯಾದ ವಿವರಣೆಯನ್ನು ಕೊಡಬೇಕು. ಈ ಡಾಕ್ಟರ್ ಅನ್ನೋ ವರ್ಡ್ ಗ್ರೀಕ್ ವರ್ಡ್ ಡೋಸೀರ್ ಅನ್ನೋದ್ರಿಂದ ಬಂದಿದೆ. ಟು ಟೀಚ್, ಡೋಸೀರ್ ಅಂದರೆ. ಸೊ ನಮ್ಮ ಹತ್ರ ಬಂದಾಗ ಅವನೇನೋ ಒಂದು ಕಲ್ಪನೆ ಇಟ್ಕೊಂಡು ಬಂದಿರ್ತಾನೆ, ಏನೋ ಒಂದು ಒಳ್ಳೇದು ಸಿಗುತ್ತೆ ಇವ್ರ ಹತ್ರ, ವಾಸಿ ಆಗುತ್ತೆ. ಅವನಿಗೆ ಸೈಕಲಾಜಿಕಲ್ ಪಾಯಿಂಟ್ ಇರುತ್ತೆ. ಒಬ್ಬ ರೋಗಗ್ರಸ್ತ ವ್ಯಕ್ತಿಗೆ ಬರೀ ಶರೀರದಲ್ಲಷ್ಟೇ ರೋಗ ಇರೋದಿಲ್ಲ, ಅದ್ರ ಬಗ್ಗೆ ಅತ್ಯಂತ ಕಾಳಜಿ ವಹಿಸ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು he will be under stress. So one has to quench all his questions. When he comes to the physician, he comes with some expectation. True. That expectation has to be dealt with. ಹಾಗೆ ಸುಮ್ಮನೆ ಬಿಡೋಕ್ಕೆ ಬರೋದಿಲ್ಲ. ನಾವು ಕರೆಕ್ಟಾಗಿ ಏನೋ ಕೇಳ್ತಾರೆ, ಡಾಕ್ಟ್ರೆ ಇದು ಎಷ್ಟು ದಿವಸದಲ್ಲಿ ವಾಸಿ ಆಗುತ್ತೆ, ನಾವೊಂದು ಅಂದಾಜಾದರೂ ಹೇಳಬೇಕಾಗುತ್ತೆ. ಯಾರೂ ಇಷ್ಟೇ ದಿವಸದಲ್ಲಿ ಪ್ರತಿಯೊಬ್ಬನಿಗೆ ಆಗುತ್ತೆ ಅನ್ನೋಕ್ಕೆ ಬರಲ್ಲ. ಇಂಡಿವಿಜುವಲೈಸೇಷನ್ ಹೋಮಿಯೋಪತಿನಲ್ಲಿ ಇರೋದೇನೆ ಇಂಡಿವಿಜುವಲೈಸೇಷನ್. ಆ ಥರ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಸಹ ಇದೆ. ಪ್ರತಿಯೊಬ್ಬನಿಗೂ ಅವನೊಂದೇ ಆದ ಇಂಡಿವಿಜುವಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡುವಾಗ ಸಾಮಾನ್ಯ ಭಾಷೆಯಲ್ಲಿ ಕಸ್ಟಮೈಸ್ಡ್ ಅನ್ಬೋದು, ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. ಸೊ ಈ ಥರ ನಾವು ಪ್ರತಿಯೊಬ್ಬನಿಗೂ ತಿಳಿ ಹೇಳಿ ಹೋಮಿಯೋಪತಿ ಅಂದರೆ ಏನು, ಅದು ಯಾವ ಥರ ಕೆಲಸ ಮಾಡುತ್ತೆ, ವಿಭಿನ್ನವಾಗಿದೆಯಲ್ಲ, ಹೋಮಿಯೋಪತಿ ಇರೋದೇ ವಿಭಿನ್ನತೆ ಒಳಗೆ. ಸೊ ಅದನ್ನು ವಿವರಿಸೋದ್ರಿಂದ ಕಾಮನ್ ಮೆನ್ನಿಗೆ ನೀಟಾಗಿ ಅದನ್ನು ಅರ್ಥೈಸ್ಬೋದು. ಸ್ಟೂಡೆಂಟ್ಸು ಅವರ ದೃಷ್ಟಿಯಿಂದ, ವಿದ್ಯಾರ್ಥಿಗಳು ಅವರವರ ಎಫರ್ಟ್ಸ್ ಹಾಕಬೇಕು, ಅವರಿಗೆ ಸೀನಿಯರ್ಸ್ ಹೇಳ್ಕೊಡ್ಬೇಕು. ಆಮೇಲೆ ಕಾಮನ್ ಮೆನ್ ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಜೊತೆಗೆ ಡಾಕ್ಟರ್ಸ್ ಪ್ರತಿಯೊಂದು ವಿಷಯನೂ ವಿವರಿಸಿ ಹೇಳಿ, ಅವನು ನಾನು ಹೇಳಿದಾಗೆ ಕಾಯಿಲೆ ಹೊಂದಿರೋನು ಸೈಕಲಾಜಿಕಲಿ ವೀಕ್ ಆಗಿರ್ತಾನೆ. ಹಾಗಾಗಿ ಅವನ ಕ್ವೈರೀಸ್ ಎಲ್ಲ ಕ್ವೆಂಚ್ ಮಾಡೋದ್ರಿಂದ ಇದೇನು ಈಗ ತಾವು ಹೇಳಿದ್ರಿ ಜಸ್ಟ್ ಅದೆಲ್ಲದನ್ನು ಮೀಟ್ ಮಾಡಿದಾಗ ಆಗುತ್ತೆ. ಖಂಡಿತ ಸರ್, ಹೌದು. ನಮ್ಮ ಉದ್ದೇಶ ಇರೋದು ಕೂಡ ಈ 3 ಪಂಗಡಗಳು, ದೀಸ್ 3 ಸೆಕ್ಟ್ಸ್ ವಿಚ್ ವಿ ಸ್ಪೆಸಿಫೈಡ್, ಇವ್ರ ಮೂರು ಜನನ್ನ ಹೋಮಿಯೋಪತಿ ಆಸ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ಪಾಯಿಂಟನ್ನು ಮುಟ್ಟೋಣ ಅನ್ನೋ ಒಂದು. ಸೊ ಈ ನಿಟ್ಟಿನಲ್ಲಿ ಫಾರ್ ಆಲ್ ದೀಸ್ 3 ಸೆಕ್ಟ್ಸ್ ನಿಮ್ಮ ಈ ಲಾಂಗ್ ಕರಿಯರ್ನಲ್ಲಿ ವಾಟ್ ಈಸ್ ಹೋಮಿಯೋಪತಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಹೋಮಿಯೋಪತಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆಯುರ್ವೇದ ಹೋಮಿಯೋಪತಿ ಎರಡೂ ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು ಜರ್ಮನ್ ದೇಶದ್ದು. 1755ರಲ್ಲಿ ಹುಟ್ಟಿದಂತಹ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅನ್ನೋರು ಮೂಲತಃ ಅವರು ಆಗಿನ ವೈದ್ಯಕೀಯ ಪದವಿ ಪಡೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಆ ಪ್ರಾಕ್ಟೀಸ್ನಲ್ಲಿ ಏನೋ ದೋಷ ಇದೆ, ನಾನು ಔಷಧಿ ಕೊಡೋದ್ರಿಂದ ರೋಗಿಗಳಿಗೆ ತೊಂದರೆ ಆಗುತ್ತೆ, ಕೊಡದೇ ಇದ್ರೇ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಅವರು ಅಬ್ಸರ್ವ್ ಮಾಡಿ ಅವರು ತಮ್ಮ ಪ್ರಾಕ್ಟೀಸ್ ಬಿಟ್ಬಿಡ್ತಾರೆ. ಆ ನಂತರ ಅವರು ಕಲ್ಲನ್ಸ್ ಮೆಟ್ರಿಮೆಡಿಕಾ ಅನ್ನೋದನ್ನು, ಅಂದರೆ ಅವರು ಹೊಟ್ಟೆಪಾಡಿಗಾಗಿ ಟ್ರಾನ್ಸ್ಲೇಷನ್ ಮಾಡ್ತಿದ್ರು ಪುಸ್ತಕಗಳನ್ನು. ಒಂದು ಕಡೆ ಕಲ್ಲನ್ಸ್ ಮೆಟ್ರಿಮೆಡಿಕಾ ಅನ್ನೋದರಲ್ಲಿ ಸಿಂಕೋನಬಾರ್ಕ್ ಅನ್ನೋ ಒಂದು ಮೆಡಿಸಿನ್ ಬಗ್ಗೆ ಗಮನಿಸಿ ಅದನ್ನು ಪ್ರಯೋಗ ಮಾಡಿ ಹೋಮಿಯೋಪತಿನ ಕಂಡುಹಿಡಿಯುವಂತಾಗುತ್ತೆ. ಹೇಳ್ತಾ ಹೋದರೆ ಬಹಳ ಡೀಪ್ ಥಿಯರಿ ಇದೆ ಹೋಮಿಯೋಪತಿನಲ್ಲಿ. ಇತರ ವೈದ್ಯಕೀಯ ಪದ್ಧತಿಗೆ ಕಂಪೇರ್ ಮಾಡೋಕ್ಕಾಗದ್ದಂತಹ ಥಿಯರಿ ಇದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ. ಜರ್ಮನ್ ದೇಶದ ವೈದ್ಯ ಪದ್ಧತಿ ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್ ಅನ್ನೋ ಒಂದು ಬೇಸಿಕ್ ಸಮವನ್ನು ನಾಶ ಮಾಡುತ್ತೆ ಅಂತಕ್ಕಂಥ ಒಂದು ಸಿದ್ಧಾಂತದ ಮೇಲೆ ಬೇಸಾಗಿ ಬಂದಿರತಕ್ಕಂಥ ಪದ್ಧತಿ. ಈ ಸಿಸ್ಟಮಲ್ಲಿ ಬಳಸ್ತಕ್ಕಂಥದ್ದು ಔಷಧಿ, ಡೈಲ್ಯೂಟೆಡ್ ಔಷಧಿ.
ಔಷಧಿನ ತಿಳಿಗೊಳಿಸ್ತಾ ಹೋಗಿ 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 ಬಳಸ್ತಕ್ಕಂಥದ್ದು. ಹೀಗೆ ಕೆಲವು ಇತರ ವೈದ್ಯ ಪದ್ಧತಿಗಳಿಂದ ವಿಭಿನ್ನವಾಗಿರ್ತಕ್ಕಂಥ ಈ ವೈದ್ಯ ಪದ್ಧತಿ ಜರ್ಮನ್ ದೇಶದಿಂದ ಬಂದು ನಮ್ಮಲ್ಲಿ ಭಾರತಕ್ಕೆ ಬಂದು ಅಲ್ಲಿಂದ ಪ್ರಚಾರ ಪಡೆದು ಈಗ ಭಾರತದಾದ್ಯಂತ ಪ್ರಾಕ್ಟೀಸ್ನಲ್ಲಿದೆ. ಹೋಮಿಯೋಪತಿ ಅನ್ನೋದು ನೀವು ಹೇಳಿದಾಗೆ ಇಟ್ ಕೇಮ್ ಫ್ರಮ್ ಜರ್ಮನಿ ಬಟ್ ಗ್ರೂ ಇನ್ ಇಂಡಿಯಾ. ಎಷ್ಟೊಂದು ಜನಕ್ಕಿರೋ ಪ್ರಶ್ನೆಗಳು, ವಾಟ್ ಆರ್ ದ ಸೋರ್ಸಸ್ ಆಫ್ ಹೋಮಿಯೋಪತಿ? ಯಾಕೆ ಅಂತಂದರೆ ಬಹಳಷ್ಟು ಜನಕ್ಕೆ ದೇರ್ ಈಸ್ ಮಿಸ್ಇನ್ಫಾರ್ಮೇಷನ್ ದಟ್ homeopathic medicines contain steroids or they contain harmful substances. So in this regard, what are the sources of homeopathy? As the word came as a steroid, I have many things to express about it. Before that, ನಮ್ಮಲ್ಲಿ 4 ಬೇಸಿಕ್ ಸೋರ್ಸಸ್ ಆಫ್ ಪ್ರಿಪ್ರೇಷನ್ಸ್ ಇದೆ. ಪ್ಲಾಂಟ್ ಇನ್ ಒರಿಜಿನ್, ಸಸ್ಯಜನ್ಯ, ಆ್ಯನಿಮಲ್ ಕಿಂಗ್ಡಮ್, ಪ್ರಾಣಿಜನ್ಯ, ಮಿನರಲ್ಸ್, ಖನಿಜಗಳು, ಆಮೇಲೆ ಇನ್ಪಾಂಡ್ರೇಬ್ಲಿಯಾ ಅಂತ. ಇದು ಹೋಮಿಯೋಪತಿಲಿ ವಿಶೇಷ. ಪ್ರಾಣಿಜನ್ಯ, ಸಸ್ಯಜನ್ಯ, ಖನಿಜಗಳು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಇನ್ಪಾಂಡ್ರೇಬ್ಲಿಯಾ ಅಂತಕ್ಕಂಥದ್ದು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಮ್ಯಾಗ್ನೆಟ್ನ ಒಂದು ಧ್ರುವವನ್ನು ಆಲ್ಕೋಹಾಲ್ಗೆ ಎಕ್ಸ್ಪೋಸ್ ಮಾಡಿದಾಗ ಆಲ್ಕೋಹಾಲ್ ಬಿಕಮ್ಸ್ ಮೆಡಿಸಿನ್. When alcohol is exposed to south pole of magnet or north pole of magnet, it becomes medicated. X-ray, when you expose alcohol to X-ray, we have medicine. ಈ ಥರ ಇನ್ಪಾಂಡ್ರೇಬ್ಲಿ ಅಂತಕ್ಕಂಥದ್ದು ವಿಶೇಷವಾದ ಒಂದು ತಯಾರಿಕೆ. ಬಟ್ ಈ ಸಬ್ಸ್ಟೆನ್ಸಸ್ ನಾವು ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಎಕ್ಸ್ರೇ, ವಿ ಆಲ್ ನೋ ದಟ್ ಎಕ್ಸ್ರೇ ಇಸ್ ಅ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. How do we know that homeopathic substances are not harmful in our practice? Homeopathic medicines are prepared in a different manner than any other system, which has a technique called as potentization. ಔಷಧಿನ ತಿಳಿಗೊಳಿಸ್ತಾ ಹೋಗೋದು ಅಂತ ಹೇಳ್ಬೋದು, ಆದರೆ ಪೊಟೆಂಟೈಸೇಷನ್ ಅನ್ನೋ ಪದವನ್ನೇ ಅಲ್ಲಿ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಡ್ರಾಪ್ ಆಫ್ ಮೆಡಿಸಿನ್ ಅಂತ ಇಟ್ಕೊಳ್ಳೋಣ. ಒಂದು ಔಷಧಿಯ ಒಂದು ಬಿಂದು ಹನಿ, ಅದನ್ನು ತಗೊಂಡು ಅದಕ್ಕೆ 9 ಪಾರ್ಟ್ಸ್ ಹಾಕಿದ್ರೆ ಡೆಸಿಮಲ್ ಸ್ಕೇಲ್ ಪ್ರಿಪ್ರೇಷನ್ ಅಂತೀವಿ. 99 ಪಾರ್ಟ್ಸ್ ಆಫ್ ಆಲ್ಕೋಹಾಲ್ ಆ್ಯಡ್ ಮಾಡಿದ್ರೆ ಕ್ಯಾರಿಂಗ್ ವೆಹಿಕಲ್ ಅಂತೀವಿ, ಅದನ್ನು ಆ್ಯಡ್ ಮಾಡಿದ್ರೆ ಸೆಂಟಿಸ್ಮಲ್ ಸ್ಕೇಲ್ ಆಫ್ ಪ್ರಿಪ್ರೇಷನ್ ಅಂತೀವಿ. ಹೀಗೆ ಒರಿಜಿನಲ್ ಮೆಡಿಸಿನ್ನಿಂದ ಅದರದ್ದು ಮಾತ್ರ ದ್ರವ ಅಥವಾ ಮದರ್ ಟಿಂಕ್ಚರನ್ನು ತಯಾರಿಸಿ ಅಲ್ಲಿಂದ ಮುಂದಕ್ಕೆ ಒಂದೊಂದೇ ಅಸೆಂಡಿಂಗ್ ಸ್ಕೇಲಲ್ಲಿ ಪೊಟೆನ್ಸಿನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪೊಟೆನ್ಸಿಗೆ ಸೆಂಟಿಸ್ಮಲ್ ಸ್ಕೇಲ್ ಪ್ರಿಪ್ರೇಷನ್ ಹೇಳೋದಾದರೆ 1 ಪಾರ್ಟ್ ಆಫ್ ಮೆಡಿಸಿನ್ ತಗೊಂಡು 99 ಪಾರ್ಟ್ಸ್ ಆಫ್ ಆಲ್ಕೋಹಾಲ್ ಆ್ಯಡ್ ಮಾಡಿ ಸಕ್ಕಷನ್ಸ್ ಕೊಡಬೇಕು. ಸಕ್ಕಷನ್ ಅಂದರೆ ಮೇಲಿಂದ ಕೆಳಗೆ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಒಂದೇ ಸರ್ತಿ ಒಂದು ಗುದ್ದುವಿಕೆ ಅನ್ಬೋದು, ಒಂದು ಸ್ಟ್ರೋಕ್. ಹಾಗೆ ಸ್ಟ್ರೋಕ್ ನೀಡಿದಾಗ ಅದು ಕಂಟಿನ್ಯೂಸ್ 10 ಸ್ಟ್ರೋಕ್ಸ್ ನೀಡಿದರೆ ಇಟ್ ಬಿಕಮ್ಸ್ ಪೊಟೆಂಟೈಸ್ಡ್. ಹಾಗೆ ಆ ಒಂದನೇ ಪೊಟೆನ್ಸಿಯಿಂದ 1 ಪಾರ್ಟ್ ತಗೊಂಡು ಮತ್ತೆ ಪ್ಯೂರ್ ಆಲ್ಕೋಹಾಲ್ 99 ಪಾರ್ಟ್ಸ್ ಹಾಕಿ ಮತ್ತೆ ಸಕ್ಕಷನ್ಸ್ ಕೊಟ್ಟಾಗ 2ನೇ ಪೊಟೆನ್ಸಿ ಆಗುತ್ತೆ. ಹಾಗೆ 2ರಿಂದ 3, 3ರಿಂದ 4, 4ರಿಂದ 5, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅಸೆಂಡಿಂಗ್ ಸ್ಕೇಲಲ್ಲಿ ವಾಟ್ ಈಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ಫಾರ್ ಜನರಲ್ ಯೂಸ್ ಈಸ್ 3rd potency, 6th potency, 30th potency, 200 potency, 1000 potency, 10,000 potency, 50,000 potency, 1 lakh potency. ಈ ಥರ 1 lakh times when you dilute the medicine, where is the question of presence of physical presence of the original chemical? ಹೌದು, ಅದೇ ಇರೋದಿಲ್ಲ. ಹಾಗೆ ಡೈಲ್ಯೂಟ್ ಆದಾಗ ಆ ಔಷಧಿಯಲ್ಲಿ ಒಬ್ಬರು ಸೈಂಟಿಸ್ಟ್ ಹೇಳಿದರು, ಫ್ರೆಂಚ್ ಸೈಂಟಿಸ್ಟ್, ಮೆಮೊರಿ ಆಫ್ ದಿ ಮಾಲಿಕ್ಯೂಲ್ ಈಸ್ ಪ್ರಾಬಬ್ಲಿ ಕ್ಯಾರಿಡ್ ಇನ್ ದಿ ವಾಟರ್ ಅಂತ. ವಾಟ್ರಿಗೆ ಔಷಧಿ ಮಿಕ್ಸ್ ಮಾಡಿದಾಗ ಅಥವಾ ಆಲ್ಕೋಹಾಲಿಗೆ ಮಿಕ್ಸ್ ಮಾಡಿದಾಗ ಆ ಥರ ಅಷ್ಟು ಡೈಲ್ಯೂಟ್ ಆಗೋದ್ರಿಂದ ನಮಗೆ ಯಾವ ಸೈಡ್ ಇಫೆಕ್ಟ್ಸು ಬರಲ್ಲ. ಹಾಗೆ ಅಷ್ಟೊಂದು ಡೈಲ್ಯೂಟ್ ಮಾಡಿದಾಗ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಅದರ ಫಿಸಿಕಲ್ ಇಫೆಕ್ಟ್ಸೇ ಬರೋಲ್ಲ. ಹೋಮಿಯೋಪತಿಕ್ ಇಫೆಕ್ಟ್ಸ್ ಅಂತ ನಾವು ಕರಿತೀವಿ. ಡೈಲ್ಯೂಟೆಡ್ ಮೆಡಿಸಿನ್, ಎನಿ ಸಬ್ಸ್ಟ್ಯಾನ್ಸ್ ಹ್ಯಾಸ್ ಎ ಇನ್ಡ್ವೆಲ್ಲಿಂಗ್ ಎನರ್ಜಿ ಅಂತ ಹೇಳ್ತೀವಿ ನಾವು. ದೇರ್ ಇಸ್ ಅನ್ ಇನ್ಡ್ವೆಲ್ಲಿಂಗ್ ಎನರ್ಜಿ ದಟ್ ಹ್ಯಾಸ್ ಟು ಬಿ ಬ್ರಾಟ್ ಔಟ್ ಬೈ ದಿ ಪ್ರೊಸೆಸ್ ಆಫ್ ಪೊಟೆಂಟೈಸೇಷನ್. ಫಾರ್ ಎಕ್ಸಾಂಪಲ್, ಸಿಲಿಕಾ, ಸ್ಯಾಂಡ್ ಈಸ್ ಅನ್ ಇನರ್ಟ್ ಸಬ್ಸ್ಟ್ಯಾನ್ಸ್.
which cannot be used as a medicine in its crude form. When homeopathically silica or silicea is prepared, it undergoes potentization, thereby the indwelling energy comes out and that acts. So therefore it is not harmful. Not harmful. When a potentized medicine acts on the human being, the modus operandi of the cure, ಅದು ಕೆಲಸ ಮಾಡೋ ಕ್ರಮನೇ ಬೇರೆ ಇರೋದ್ರಿಂದ ಯು ಕ್ಯಾನ್ ಕಾಲ್ ಇಟ್ ಎಸ್ harmless. It cannot be harmful at all. So it's not as simple as saying I have a fever and I took a substance which brings down temperature. No. No, that's a different concept. Yeah. We are not at bringing down the temperature. Medicine has to act and it has a different principle, and thereby when the infection goes away, naturally fever should come down. When you look into the facts, fever is a protective mechanism which should not be brought down. If the fever goes very high and it proves harmful to the man, then probably it may has to be brought down, or else you have to allow the fever to run for some time, wherein virus or bacteria will not grow. Sir, as you mentioned about the steroids and homeopathic medicines not containing them, what is the true action of a steroid and how is it different from the homeopathic mode of action? Steroids, what modern system people call, is totally different than the steroids which may be present in the ingredients of the plants or something. When we take up such plants and prepare, if at all they are present, as I told you already, we are going to potentize it. So they will not be in the form of steroids, what the modern system call. ಅವ್ರೇನು ಹೇಳ್ತಾರೆ ಆ ಸ್ಟಿರಾಯ್ಡ್ಸ್, ಅವ್ರು ಏನು ಯೂಸ್ ಮಾಡ್ತಾರೆ ಆ ಸ್ಟಿರಾಯ್ಡ್ಸು ನಮ್ಮಲ್ಲಿ ಇಲ್ಲ. ಪೊಟೆಂಟೈಸೇಷನ್ ಮಾಡೋದರಿಂದ ಆ ಇನ್ವೆಲ್ಲಿಂಗ್ ಎನರ್ಜಿ ಹೊರಗೆ ಬಂದಿರುತ್ತೆ. ಇಟ್ ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್. ಆ ಫಿಸಿಕಲ್ ಪ್ರಾಪರ್ಟಿ ಆಫ್ ದಿ ಮೆಡಿಸಿನ್, ವೆನ್ ಇಟ್ ಈಸ್ ನಾಟ್ ದೇರ್ ಇನ್ ಹೋಮಿಯೋಪತಿಕ್ ಮೆಡಿಸಿನ್, ಯು ಕೆನಾಟ್ ಕಾಲ್ ಇಟ್ ಆಸ್ ಸ್ಟಿರಾಯ್ಡ್ ಎಟ್ ಆಲ್. ಸೊ ಹೋಮಿಯೋಪತಿನಲ್ಲಿ ಸ್ಟಿರಾಯ್ಡ್ಸ್ ಇಲ್ಲ ಅಂತಲೇ ಹೇಳ್ಬೋದು. Okay. ಇನ್ನು ಸ್ಟಿರಾಯ್ಡ್ಸ್ ಬಳಕೆ ಒಂದು ಕಾಮನ್ ಮಿತ್ ಏನಂದರೆ, ಹೋಮಿಯೋಪತಿನಲ್ಲಿ ಸ್ಟಿರಾಯ್ಡ್ ಕೊಡ್ತಾರೆ ಅಂತ ಅನ್ನೋದು ಬಹಳಷ್ಟು ಜನರು ಹೇಳ್ತಾರೆ. ಎಸ್ಪೆಷಲಿ ಮೇ ಬಿ ಡ್ಯೂ ಟು ಪ್ರೊಫೆಷನಲ್ ಜೆಲಸಿ, ಅದರ್ ಸ್ಕೂಲ್ ಪೀಪಲ್ ಮೈಟ್ ಹ್ಯಾವ್ ಇದನ್ನು ಹುಟ್ಟಾಕಿರಬೇಕು ಅನಿಸುತ್ತೆ. ಆ ಥರನೂ ಇದೆ. ಕೆಲವು ಹಳ್ಳಿನಲ್ಲಿ ಪ್ರಾಕ್ಟೀಸ್ ಮಾಡೋರು ಕ್ಯಾಪ್ಸೂಲ್ ಒಳಗೆ ಸ್ವಲ್ಪ ಸ್ಟಿರಾಯ್ಡ್ ತುಂಬಿಸಿ ಈ ಅಲರ್ಜೀಸಿಗೆ ಕೊಟ್ಟಿರೋದನ್ನು ಕೆಲವರು ಗಮನಿಸಿದ್ದಾರೆ. ಆ ಥರನೂ ಇದೆ. ಇವೆಲ್ಲ ಸೇರಿಕೊಂಡು ಒಬ್ಬರು ಮಾಡಿದ್ರು ಅಂತ ಎಲ್ರಿಗೂ ಹೇಳಿ ಒಂದು ಸಿಸ್ಟಮ್ ಮೇಲೆ ಆರೋಪ ಹೊರಿಸೋದು ತಪ್ಪು. ಯಾರೂ ಅದನ್ನು ಮಾಡೋಲ್ಲ. ಅದನ್ನು ಲಾಜಿಕಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದರೆ, ಸ್ಟಿರಾಯ್ಡ್ ಎಲ್ಲ ಕಾಯಿಲೆಗೂ ರಾಮಬಾಣ ಅಲ್ಲ. ಕೆಲವು ಒಂದೊಂದು ಕಾಯಿಲೆ, ಸ್ಪೆಷಲಿ ಆಸ್ತಮಾ, ಅಲರ್ಜೀಸ್, ಇಂಥದ್ದಕ್ಕೆ ಸ್ಟಿರಾಯ್ಡ್ಸ್ ಮಾಡರ್ನ್ ಸಿಸ್ಟಮಲ್ಲಿ ಬಳಸ್ತಾರೆ. ಬೇರೆ ಯಾವುದೇ ಔಷಧಿ ಉಪಯೋಗ ಆಗದೇ ಇದ್ದಾಗ ಈ ಸ್ಟಿರಾಯ್ಡ್ಸ್ ಕೊಟ್ಟಾಗ ತಾತ್ಕಾಲಿಕವಾಗಿ ಒಂದು ಉಪಶಮನ ಸಿಗ್ತಾ ಇರುತ್ತೆ, ಟೆಂಪ್ರರಿ ರಿಲೀಫ್. ಈ ಟೆಂಪ್ರರಿ ರಿಲೀಫ್ ಈಸ್ ಕ್ಯಾರಿಡ್ ಥ್ರೂ ಔಟ್ ಹಿಸ್ ಲೈಫ್. ಬೇರೆ ದಾರಿ ಇಲ್ಲ, ಯಾಕೆಂದರೆ ಔಷಧ ನಿಲ್ಲಿಸಿದ ತಕ್ಷಣ ಮತ್ತೆ ಬರುತ್ತೆ. ಅದಕ್ಕೆ ತಗೊಳ್ತಾನೆ ಇರಬೇಕು. ಯು ಜಸ್ಟ್ ಕೀಪ್ ಆನ್ ಟೇಕಿಂಗ್ ದಿ ಸ್ಟಿರಾಯ್ಡ್, ದೇ ಆರ್ ಮೈಲ್ಡ್ ಟ್ಯಾಬ್ಲೆಟ್ಸ್, ನಥಿಂಗ್ ಟು ವರಿ, ಯು ಟೇಕ್ ಅಂದ್ಬಿಡ್ತಾರೆ. ಜನರು ಅದನ್ನು ತಗೊಳ್ತಾ ಇರ್ತಾರೆ. ಬಟ್ ಸ್ವಲ್ಪ ಲಾಂಗ್ ಪೀರಿಯಡಲ್ಲಿ ತಗೊಂಡಾಗ ಅದು ಹಾರ್ಮ್ಫುಲ್ ಇಟ್ ಈಸ್ ಆ್ಯಕ್ಚುಲಿ. ಆದರೆ ಏನಾಗಿದೆ, ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಟ್ಟಾಗ ಇದೇ ಅಲರ್ಜಿ ಕೌಂಟರ್ ಇಟ್ಕೊಂಡು ಒಂದು ಕಂಟ್ರೋಲ್ ಇಟ್ಟ ಹಾಗೆ ರಿಸರ್ಚಲ್ಲಿ ಅಲೋಪತಿಕ್ ಒಂದು ಸೈಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು, ಹೋಮಿಯೋಪತಿಕ್ ಕೊಡ್ತಾ ಇರಬೇಕು. ಹೋಗ್ತಾ 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 ಹೋಮಿಯೋಪತಿಕ್ ಮೆಡಿಸಿನ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಸ್ಟಾಪ್ಡ್. ಅಲರ್ಜೀಸ್ ಹೊಟ್ಟೋದಾಗ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ದಿ ಮಯಾಸಮ್ಸ್ ರಿವರ್ಸಿಂಗ್ ಪ್ರೊಸೆಸ್ ಮಾಡ್ತೀವಿ. ಆವಾಗ ಅದು ಏನು ಅಲರ್ಜಿಗೆ ಹೊರಟೋಗಿರುತ್ತೆ ಅದು ಹಿಂದಕ್ಕೆ ಹೋಗಿರುತ್ತೆ, ಅದು ಬರೋದೇ ಇಲ್ಲ. ನಂಗಿತ್ತು ಅಲರ್ಜಿ ಅಂತಲೂ ಗೊತ್ತಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ಬೆಂಗಳೂರಿಗೆ ಬಂದ ತಕ್ಷಣ ನಂಗೆ ಇಲ್ಲಿ ಅಲರ್ಜಿ ಆಗಿಬಿಡುತ್ತೆ, ಹೊರಗಡೆ ಇದ್ರೆ ಏನೂ ಇರಲ್ಲ. ಅವನು ಇಲ್ಲಿದ್ದರೂ ಸರಿಯಾಗಿರಬೇಕು, ಯಾಕೆಂದರೆ ಅವನೊಳಗೆ ಸರಿ ಮಾಡಬೇಕು ನಾವು. ಅವನೊಳಗೆ ಸರಿ ಮಾಡಿದಾಗ ಅವನು ಎಲ್ಲೇ ಇರಲಿ, ಅಮೇರಿಕಾದಲ್ಲೇ ಇರಲಿ, ಬೆಂಗಳೂರಲ್ಲೇ ಇರಲಿ, ಯಾವ ಪೊಲ್ಯೂಷನ್ಲಿದ್ದರೂ ಅವನಿಗೆ ತೊಂದರೆ ಆಗಬಾರ್ದು. ಆ ಲೆವೆಲ್ಗೆ ಅವನು ತಗೊಂಡೋಗ್ಬೇಕು. ಇನ್ನರ್ ಬೀಯಿಂಗ್ ಏನಿದ್ದಾನೆ ಅವನ್ನ ರಿಪೇರಿ ಮಾಡಬೇಕು. ಅಲ್ಲಿ ರಿಪೇರಿ ಆಯಿತು ಅಂತಂದರೆ ಕರೆಕ್ಟ್ ಆಗುತ್ತೆ. ಆವಾಗ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ ವಿಚ್ ಕ್ಯಾನ್ ಬಿ ಸ್ಟಾಪ್ಡ್. ಇಫ್ ಯು ಆರ್ ಗಿವಿಂಗ್ ಸ್ಟೀರಾಯ್ಡ್ಸ್, ದಿ ಮಾಡರ್ನ್ ಸಿಸ್ಟಮ್ ಪೀಪಲ್ ವೆನ್ ದೇ ಆರ್ ಗಿವಿಂಗ್, ದೇ ಕೆನಾಟ್ ಸ್ಟಾಪ್ ಇಟ್. ಇಟ್ ಹ್ಯಾಸ್ ಟು ಬಿ ಕ್ಯಾರಿಡ್ ಥ್ರೂಔಟ್ ದಿ ಲೈಫ್. ಇಲ್ಲಾಂದರೆ ವಾಪಸ್ ಬರ್ತಾ ಇರುತ್ತೆ. ಅದು ಒಂದು. ಆಮೇಲೆ ಸ್ಟಿರಾಯ್ಡ್ಸ್ ತಗೊಂಡು ಸೈಡ್ ಇಫೆಕ್ಟ್ಸ್ ಬಂದರೆ ವೆಯ್ಟ್ ಜಾಸ್ತಿ ಆಗೋದು, ಈ ಥರ ಸೈಡ್ ಇಫೆಕ್ಟ್ಸ್ ಏನು ಕಾಣ್ತೀವಿ ಆ ಥರದ ಸೈಡ್ ಇಫೆಕ್ಟ್ಸ್ ಹೋಮಿಯೋಪತಿನಲ್ಲಿ ಕಾಣೋಲ್ಲ. ನನ್ನ ಎಲ್ಲ ಪೇಷಂಟ್ಸು ನಾನು ಹೇಳ್ತೀನಿ,
ಕ್ಲಿನಿಕ್ ಬಂದು ಕೂತಿರೋರು ಔಷಧಿ ಭಾಳ ವರ್ಷದ ತಗೊಳ್ಳೋ ಎಲ್ಲ ದಪ್ಪ ಆಗಿದ್ದಾರೆ ಕೇಳಿ ನೋಡಿ ಅಂತ. ನಾನೇನಾದ್ರು ಸ್ಟಿರಾಯ್ಡ್ಸ್ ಕೊಡ್ತಾ ಇದ್ದರೆ ಅವರು ದಪ್ಪ ಆಗಬೇಕಾಗಿತ್ತು, ನಿಜ. ಕಂಟಿನ್ಯೂಸ್ ಕೊಡ್ತಾ ಇದ್ದರೆ. ಸೊ ಈ ಥರ ಲಾಜಿಕಲ್ ಎಕ್ಸ್ಪ್ಲನೇಷನಿಂದ ಹೇಳ್ಬೋದು. ಯಾಕೆಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹಿದರ್ ಟು ಪ್ರೂವ್ಡ್ ಇನ್ಸ್ಟ್ರೂಮೆಂಟ್ ಮೂಲಕ ತೋರ್ಸೋಕ್ಕಾಗಲ್ಲ. ಕ್ವಾಂಟಮ್ ಥಿಯರಿ ಮುಖಾಂತರ ವೈಬ್ರೇಷನ್ಸ್ ಅಂತ ಅದ್ರ ಮೇಲೆ ಸ್ವಲ್ಪ ಇನ್ನೂ ಅದು ಬಡ್ಡಿಂಗ್ ಲೆವೆಲಲ್ಲೇ ಇದೆ, ಬರಲಿಲ್ಲ ಮಾರ್ಕೆಟಿಗೆ. ಅಂಥ ಮೆಷಿನ್ಸ್ ಬಂದಾಗ ಮುಂದೆ ತೋರ್ಸೋಕ್ಕಾಗ್ಬೋದು. ನಾವು ನೋಡಿ ಇದು ಸಲ್ಫರ್ 200, ಇದು ಬೆಲಡೋನಾ 200 ಅಂತ ಕರೆಕ್ಟಾಗಿ ತೋರ್ಸೋಕ್ಕಾಗ್ಬೋದು. ಅಲ್ಲಿ ತನಕ ತೋರ್ಸೋಕ್ಕಾಗದೇ ಇರೋದ್ರಿಂದ ಲಾಜಿಕಲ್ ಎಕ್ಸ್ಪ್ಲನೇಷನ್ನಿಂದ ನಾವು ಹೇಳ್ಬೋದು. ಹಾಗೆ ಆಮೇಲೆ ಇನ್ನೊಂದು ಪ್ಲಾಸಿಬೋ, ಸ್ಟಿರಾಯ್ಡ್ಸ್ ಜೊತೆಗೆ ಇನ್ನೊಂದು ಪ್ಲಾಸಿಬೋ ಅಂತ ಹೇಳ್ತಾರೆ. ಹೌದು, ಹೋಮಿಯೋಪತಿಕ್ ಎಲ್ಲ ಔಷಧಿಗಳು ಪ್ಲಾಸಿಬೋ ಅಂತ ಹೇಳ್ಬಿಟ್ಟು ಇಂಗ್ಲೆಂಡ್ನಲ್ಲಿ ಸರ್ಕಾರನೇ ಅದಕ್ಕೆ ಫಂಡ್ಸ್ ರಿಲೀಸ್ ಮಾಡೋದು ನಿಲ್ಲಿಸ್ಬಿಡ್ತು, ಬಜೆಟ್ ಇಲ್ಲ. ಅದು ಯಾಕೆ ಆಗಿ ಬಂತು ಅಂದರೆ ಪ್ರಾಬಬ್ಲಿ ಬಿಕಾಸ್ ಆಫ್ ದಿ ಪ್ರೆಷರ್ ಆಫ್ ದಿ ಮಾಡರ್ನ್ ಸ್ಕೂಲ್. ಅದು ಒಂದು ಪ್ಲಾಸಿಬೋ ಅಂತ ಹೀದರ್ ಟು ಪ್ರೂವ್ಡ್ ಇನ್ಸ್ಟ್ರೂಮೆಂಟ್ ತೋರ್ಸೋಕೆ ಆಗದೇ ಇರೋದ್ರಿಂದ ಅದನ್ನು ಪ್ಲಾಸಿಬೋ ಅಂತ ಬೇರೆಯವರು ತಿಳ್ಕೊಂಡಿದ್ದಾರೆ. ಪ್ರೂವ್ ಮಾಡಿದವರು ಹಾಗೆ ಮಾಡಿದ್ದಾರೆ. ಮಾಡರ್ನ್ ಸಿಸ್ಟಮಲ್ಲಿ ಏನು ಥಾಟ್ ಇದೆಯೋ ಅದೇ ಥಾಟಲ್ಲಿ ಪ್ರೂವ್ ಮಾಡೋಕೆ ಹೋದರೆ ನಮ್ಮ ಸಿಸ್ಟಮ್ ಟೋಟ್ಲಿ ಡಿಫರೆಂಟ್. ಈಗ ಮಲೇರಿಯಲ್ ಫೀವರ್ ಅಂತ 5 ಜನ ಬಂದರೆ 5 ಜನರಿಗೂ ಬೇರೆ ಬೇರೆ ಔಷಧಿ ಇರ್ಬೋದು. ಅವರವರ ಇಂಡಿವಿಜುವಾಲಿಟಿ ಮೇಲೆ ಬೇರೆ ಬೇರೆ ಔಷಧಿ ಆಗೋದ್ರಿಂದ ಮಲೇರಿಯಾಕ್ಕೆ ಸಿಂಕೋನ ಬಾರ್ಕ್ ಚೈನಾ ಒಂದೇ ಔಷಧಿ ಅಂತ ಕೊಟ್ಟು ಪ್ರೂವ್ ಮಾಡೋಕೆ ಹೋದರೆ ಪ್ರೂವಿಂಗಲ್ಲಿ ಫೇಲ್ ಆಗುತ್ತೆ. ಆವಾಗ ಹೋಮಿಯೋಪತಿ ಪ್ಲಾಸಿಬೋ ಅಂತಾರೆ. ಯಾಕೆಂದರೆ ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಕ್ಲಿನಿಕಲ್ ರಿಸರ್ಚ್ ಇಸ್ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್. ಸೊ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲಲ್ಲಿ ಅವ್ರು ಒಂದು ಔಷಧಿ ಈ ಕಾಯಿಲೆಗೆ ಅಂತ ಇಟ್ಕೋತಾರೆ. ಬಟ್ ದಟ್ ಈಸ್ ನಾಟ್ ದ ಪ್ರಿನ್ಸಿಪಲ್ ಆಫ್ ಹೋಮಿಯೋಪತಿ. ಎಸ್, ಎಕ್ಸಾಕ್ಟ್ಲಿ, ದಟ್ ಈಸ್ ನಾಟ್ ದಿ ಪ್ರಿನ್ಸಿಪಲ್ ಆಫ್ ಹೋಮಿಯೋಪತಿ. ಅದಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಈಗ ಪ್ಲಾಸಿಬೋದಿಂದ ದೇ ಆರ್ ವಾಷಿಂಗ್ ದಿ ಬ್ರೈನ್ಸ್ ಅಂತಾರೆ. ಪೇಷಂಟ್ಸಿಗೆ ಪ್ಲಾಸಿಬೋ ಕೊಟ್ಟು ಬ್ರೈನ್ ವಾಶ್ ಮಾಡಿಬಿಟ್ಟು ಕ್ಯೂರ್ ಆಯಿತು ಅಂತ ಹೇಳ್ತಾರೆ ಅಂತ. ಈಗ ತಾನೇ ಹುಟ್ಟಿದ ಮಗು, 1 ವರ್ಷದ ಒಳಗಿನ ಮಗು, ಅದಕ್ಕೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಏನು ಬ್ರೈನ್ ವಾಶ್ ಮಾಡೋಕ್ಕಾಗತ್ತೆ? ಯು ಕಾಂಟ್ ಡೂ ಎನಿಥಿಂಗ್. ಎಸ್, ವೆನ್ ಯು ಆರ್ ಅಪ್ಲೈಯಿಂಗ್ ಹೋಮಿಯೋಪತಿಕ್ ಮೆಡಿಸಿನ್ ಟು ಎ ಇನ್ಸೇನ್ ಪರ್ಸನ್, ಯು ಕೆನಾಟ್ ವಾಶ್ ಹಿಸ್ ಬ್ರೈನ್. ಯಾವ ರೀತಿಲೂ ಆಲ್ಟರ್ ಮಾಡೋಕ್ಕಾಗಲ್ಲ. ಸೊ ಹೋಮಿಯೋಪತಿ ಇಸ್ ನಾಟ್ ಪ್ಲಾಸಿಬೋ ಅಂತ ಅಲ್ಲಿ ಲಾಜಿಕಲ್ ಮತ್ತು ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ಬೋದು. ಆ ಥರ ಎಷ್ಟೋ ಫೀಲ್ಡ್ಸ್ ಆಫ್ ವೆಟರ್ನರಿ ಹೋಮಿಯೋಪತಿ ಆ್ಯಂಡ್ ಆಗ್ರೋ ಹೋಮಿಯೋಪತಿ themselves are a defense for the argument against placebo. Exactly. Yes. I too have treated many veterinary patients. ಇವಾಗ ಹಸುವಿನ ಕೆಚ್ಚಲು ಬಾವು ಬರುತ್ತೆ, ಈಸಿ ಹೋಮಿಯೋಪತಿಕ್ ಮೆಡಿಸಿನ್ ಬಹಳಷ್ಟು ದಿನ ತೊಗೊಂಡು ಹೋಗ್ತಾರೆ. ಇಲ್ಲಾಂದರೆ ಹಾಲು ಕರಿಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದ್ರ ಮೇಲೆ ಅಡ್ಡರ ಮೇಲೆ ವಾರ್ಡ್ಸ್ ಇರುತ್ತೆ. ವಾರ್ಡ್ಸ್ಗೆ ಹೋಮಿಯೋಪತಿಕ್ಕು ಈವನ್ ವೆಟರ್ನರಿ ಕಾಲೇಜಲ್ಲೇ ಹೇಳ್ಕೊಡ್ತಾರೆ, ತೂಜ ಆಯಿಂಟ್ಮೆಂಟ್ ಹಚ್ಚಿ ಅದು ಬಿದ್ದೋಗುತ್ತೆ ಅಂತ. ಸೊ ದೇ ಡೋಂಟ್ ನೋ ದಟ್ ತೂಜ ಇಂಟರ್ನಲಿ ಕೆನ್ ಆಲ್ಸೋ ಬಿ ಗಿವನ್. ಸೊ ಐ ಹ್ಯಾವ್ ಗಿವನ್ ಇಟ್ ಮೆನಿ ಟೈಮ್ಸ್. ಆ ಥರ ಹಸುಗಳಿಗೆ ಬೇಕಷ್ಟು ಕಾಯಿಲೆಗಳು ಬರುತ್ತೆ. ಡಿಸ್ಟೆಂಪರ್ ಅಂತ ಒಂದು ಕಾಯಿಲೆ ಬರುತ್ತೆ ನಾಯಿಯಲ್ಲಿ, ನಡೆಯೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಫ್ಯೂ ಡೋಸಸ್ ಆಫ್ ಕಾಸ್ಟಿಕಮ್ ಟೋಟಲಿ ರೆಸ್ಟೋರ್ಡ್ ದಿ ಹೆಲ್ತ್ ಟು ಡಾಗ್. ಆಶ್ಚರ್ಯ ಆಗುವಂತೆ. ಇನ್ನೊಂದು ಏನಾಗಿತ್ತು ಅಂತಂದರೆ, ನಾನು ಸೋಮವಾರಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿನ ಒಂದು ಎಸ್ಟೇಟ್ ಓನರು ಅಲ್ಲಿ ಕುದುರೆಗಳನ್ನು ಸಾಕಿ ಅಲ್ಲಿಂದ ಇಲ್ಲಿ ರೇಸ್ ಕೋರ್ಸಿಗೆ ತಂದು ರೇಸಿಗೆ ಬಿಡ್ತಾಯಿದ್ರು. ಅದರಲ್ಲಿ ಒಂದು ಸರ್ತಿ ನಮ್ಮ ಕೈಯ ಎಲ್ಬೋ ಅಂತೀವಲ್ಲ, ಅದಕ್ಕೆ ಅದರದ್ದು ಮುಂಗಾಲಿನ ಕಾಲು ಜಾಯಿಂಟ್ ಪ್ರಾಬ್ಲಮ್ ಆಯಿತು. ಆ ಕಾಲು ಜಾಯಿಂಟ್ ಪ್ರಾಬ್ಲಮ್ ಆಯಿತು ಅಂತ ವೆಟರ್ನರಿ ಡಾಕ್ಟ್ರು ಹೊಡ್ಕೊಂಬಂದರು. ಎಲ್ಲ ಔಷಧಿ ಕೊಟ್ಟಾಯಿತು, ನಿಮ್ದು ಏನಾದ್ರು ಹೋಮಿಯೋಪತಿಕ್ ಇದ್ದರೆ ಕೊಡಿ, ಏನಾರು ಮಾಡೋಣ, ಇಲ್ಲಾಂದರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಆವಾಗಲೇ 25 ಲಕ್ಷ ಏನೋ ಇತ್ತು ಇಲ್ಲಿ ರೇಸಿಗೆ ಬಿಡ್ತಾ ಇದ್ದಂಥ ಕುದುರೆಗಳದ್ದು ಮರಿ, ಅದಕ್ಕೆ ಅಷ್ಟು ಲಾಸ್ ಆಗುತ್ತೆ ಅಂತ ನಾನು ಫ್ಯೂ ಡೋಸಸ್ ಆಫ್ ಯುಪಟೋರಿಯಂ ಪರ್ಫೋಲೇಟಮ್ ಕೊಟ್ಟೆ. ಅವ್ರು ಹೇಳಿದ ಸಿಮ್ಟಮ್ ಕೇಳಿ ಅವ್ರು ನಾನೇನು ನೋಡಲಿಲ್ಲ, ಏನಿಲ್ಲ, ಕೊಟ್ಟು 1 ವಾರ ಆಗ್ತಾಯಿದ್ದು ಹೊಡ್ಕೊಂಬಂದರು. 50% ವಾಸಿಯಾಗಿದೆ, ಇನ್ನಷ್ಟು ಔಷಧಿ ಕೊಡಿ ಅಂತ. ಸೊ ಮತ್ತೆ ಪುನಃ ವಾಪಸ್ ಕೊಡ್ತಾ ಇದ್ದಾಗ ಕಂಪ್ಲೀಟ್ ಟೋಟ್ಲಿ ಒಂದು 3 ತಿಂಗಳು ಕಳೆದ ಮೇಲೆ ಸಿಕ್ಕಿದ್ರು. ಕೇಳಿದೆ, ಅದು ರೇಸಿಗೆ ಕಳಿಸ್ಬಿಟ್ಟಿದ್ದಾರೆ, ಈಗ ಆಲ್ರೆಡಿ ಹೊಟ್ಟೋಗಿದೆ ಅದು ಅಂತ ಹೇಳಿದ್ರು. ಸೊ ವೆರಿ ಇಂಟ್ರೆಸ್ಟಿಂಗ್. ಸೊ ಆ್ಯನಿಮಲ್ಸ್ಗೆ ಪ್ರಾಬಬ್ಲಿ ಅವು ಆಲ್ಕೋಹಾಲ್ ತಗೊಳ್ಳಲ್ಲ, ಬೀಡಿ ಸಿಗರೇಟ್ ಸೇದಲ್ಲ, ತಂಬಾಕು ಚ್ಯೂ ಮಾಡಲ್ಲ, ಪ್ರಾಬಬ್ಲಿ ಇನ್ನೂ ಈಸಿಯಾಗಿ ಆ್ಯಕ್ಟ್ ಮಾಡುತ್ತೆ. ನಮ್ಮ ಹ್ಯೂಮನ್ ಬೀಯಿಂಗ್ಸಿಗೆ ಆ್ಯಕ್ಟ್ ಮಾಡೋದಕ್ಕಿಂತ ಮನುಷ್ಯ ಆದಷ್ಟು ಎಲ್ಲ ರೀತಿಯ ಚಟಗಳು ಹಚ್ಕೊಂಡಿರ್ತಾನೆ, ಅದರಿಂದ ಕಷ್ಟ ಆಗ್ಬೋದೇನೋ. ಆದರೆ ಮನುಷ್ಯನಲ್ಲೂ ಮಾಡುತ್ತೆ, ಆದರೆ ಆ್ಯನಿಮಲ್ಸಿಗೆ ಜಾಸ್ತಿ ಮಾಡುತ್ತೆ ಅನ್ನೋದಕ್ಕೆ ಈ ಪಾಯಿಂಟ್ನ ಒತ್ತಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಆ್ಯನಿಮಲ್ಸ್ ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್ ಹೋಮಿಯೋಪತಿ ಈಸ್ ವರ್ಕಿಂಗ್ ಬ್ರಿಲಿಯಂಟ್ಲಿ ಆನ್. ಸೊ ಈಗ ನಾವು ಎಸ್ಟಾಬ್ಲಿಷ್ ಮಾಡಾಯಿತು ಹೋಮಿಯೋಪತಿಕ್ ಸಬ್ಸ್ಟೆನ್ಸಸ್ ಹಾರ್ಮ್ಫುಲ್ ಅಲ್ಲ ಅಂತ. ಮುಂದೆ ಹೋಗ್ತಾ ಯಾಕೆ ಹೋಮಿಯೋಪತಿಕ್ ಸಿಸ್ಟಮ್ ಈಸ್ ಪ್ರಿಫರ್ಡ್ ಓವರ್ ಅದರ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್, ವಾಟ್ ಗಿವ್ಸ್ ಅಸ್ ಎನ್ ಎಡ್ಜ್ ಅನ್ನೋದ್ರ ಬಗ್ಗೆ ಒಂದೆರಡು ಮಾಹಿತಿ. ಇದು ಗಮನಿಸಬೇಕಾದ ಅಂಶ. ಯಾಕೆಂದರೆ ನಾವು ಹೋಮಿಯೋಪತಿನ ಪ್ರಚಾರ ಮಾಡಬೇಕು, ಹುಡುಗರಿಗೆ ಹೇಳ್ಕೊಡ್ಬೇಕು, ಚೆನ್ನಾಗಿ ಮೇಲೆ ಬರಬೇಕು ಅಂತಂದರೆ ನಮಗೆ ಒಂದು ಬೇಸಿಸ್ ಇರಬೇಕು. ಆ ಬೇಸಿಸ್ ಏನಂದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಿಸ್ಟಮ್ಸ್.
ಹೋಮಿಯೋಪತಿಯ ವಿಶೇಷತೆ ಏನು ಅಂತಂದರೆ ಅನೇಕ ದೀರ್ಘಕಾಲೀನ ಕಾಯಿಲೆಗಳು ಕ್ರೋನಿಕ್ ಡಿಸೀಸಸ್ನ ಕ್ಯೂರ್ ಮಾಡೋ ಕೆಪಾಸಿಟಿ ಇದೆ. ತುಂಬ ಡೀಪ್ ಥಿಯರಿ ಇದೆ. ಸೋರಾಸಿಫಿಲಿಸ್, ಸೈಕೋಸಿಸ್ ಅಂತ ಹೇಳ್ತೀವಿ, ಮಯಾಸಮ್ಸ್ ಹೇಳ್ತೀವಿ. ಅದು ಇನ್ಬಾರ್ನ್, ನಾವು ಹುಟ್ಟುತ್ತಾ ಇದ್ದಾನೆ ನಮಗೆ ಅದು ನಮ್ಮ ಜೊತೆಲೇ ಬಂದುಬಿಡುತ್ತೆ. ಅದು ಬೆಳೀತಾ ಹೋಗ್ತಾ 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 ಕಾಯಿಲೆಗಳು ಬರುತ್ತೆ. ಅದಕ್ಕೆ ತಕ್ಕನಾದ ಮೆಡಿಸಿನ್ ಆರಿಸಿ ಕೊಟ್ಟಾಗ ರಿವರ್ಸಿಂಗ್ ದಿ ಪ್ರೊಸೆಸ್ ಆಫ್ ಗ್ರೋತ್ ಆಫ್ ಮಯಾಸಮ್ ಅಂತೀವಿ. ಮಯಾಸಮ್ಸ್ ಹೇಗೆ ಬೆಳೆದು ಹೆಚ್ಚು ಕಾಯಿಲೆಗಳನ್ನು ಕೊಡುತ್ತೋ ಅದನ್ನು ರಿವರ್ಸ್ ಮಾಡಿದಾಗ ಡಿಸೀಸಸ್ ವಾಸಿ ಆಗ್ತಾ ಬರುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಮನೆಯಿಂದ ಒಂದು ಡೆಸ್ಟಿನೇಷನ್ಗೆ ಹೋದಾಗ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಹೋಗುವಾಗ ಏನೆಲ್ಲ ನೋಡ್ಕೊಂಡು ಹೋಗಿರ್ತೀವೋ, ಅಂಗಡಿ, ಸಿನಿಮಾ ಥಿಯೇಟ್ರು, ಹೋಟೆಲು, ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಬಂದಂಗೆ ಕಾಯಿಲೆನೂ ಹಾಗೆ ಹಿಂದಕ್ಕೆ ಹೋಗ್ತಾ 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 ಕ್ಯೂರ್ ಆಗ್ತಾ ಎಲ್ಲನೂ ಹಿಂದೆ ಬರ್ತಾ ಇದ್ದ ಕಾಯಿಲೆ ಮತ್ತೆ ಮರುಕಳಿಸ್ಬೋದು. ಅದೇ ಥರ ಇನ್ ದಿ ರಿವರ್ಸ್ ಆರ್ಡರ್ ಆಫ್ ಇಟ್ಸ್ ಅಪಿಯರೆನ್ಸ್ ಹೋಗ್ತಾ ಹೋಗ್ತಾ ಹಿಂದೆ ಹೊಟ್ಟೋಗುತ್ತೆ. ಸೊ ಡಿಸೀಸ್ ಅನ್ನೋದು ಇಟ್ಸ್ ಎ ಪ್ರಾಸೆಸ್, ಇಟ್ಸ್ ನಾಟ್ ಜಸ್ಟ್ ಎನ್ ಇವೆಂಟ್ ಅಲ್ವಾ? ಇವಾಗ ಒಂದು ಇವೆಂಟ್ ಅಲ್ಲ, ಜ್ವರ ಬಂದರೆ ಜ್ವರ ಮಾತ್ರ ಕಾಯಿಲೆ ಅಲ್ಲ, ಜ್ವರ ಬರಲಿಕ್ಕೆ ಹಲವಾರು ಸ್ಟೆಪ್ಸ್ ಇದೆ. ಈಸ್ ವಾಟ್ ಯು ಆರ್ ಸೇಯಿಂಗ್, ಈಸ್ ವಾಟ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ಹೌದು ಹೌದು ಹೌದು. ಸೊ ಈ ಥರ ಆದಾಗ ಹೋಮಿಯೋಪ್ಯಾಥಿಕ್ ಫಿಲಾಸಫಿ ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಮಾತುಗಳನ್ನು ಆಡೋಣ. ಯಾಕೆ ಅಂತಂದರೆ ಅವರ್ ಔಟ್ಲುಕ್ ಆಫ್ ಎ ಡಿಸೀಸ್ ಈಸ್ ಮಚ್ ಡಿಫರೆಂಟ್ ಫ್ರಮ್ ವಾಟ್ ದಿ ಅದರ್ ಸಿಸ್ಟಮ್ಸ್ ಪರ್ಸೀವ್ ಟು ಬಿ ಎ ಡಿಸೀಸ್. ಹೋಮಿಯೋಪತಿ ಪ್ರಕಾರ ಕಾಯಿಲೆ ಅಂದರೆ ಯಾವ ರೀತಿ ನೋಡ್ತೀವಿ, ಯಾವ ನಿಟ್ಟಿನಲ್ಲಿ ನೋಡ್ತೀವಿ? ಇದೇ ವಿಶೇಷತೆ ಮುಂದುವರಿಯುತ್ತಾ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಕಾಯಿಲೆಯನ್ನು ನೋಡುವ ದೃಷ್ಟಿನೇ ಬೇರೆ ಇದೆ. ಇತರ ವೈದ್ಯ ಪದ್ಧತಿಗಳಲ್ಲಿ ಯಾವ ದೃಷ್ಟಿಯಿಂದ ಹೇಳ್ತಾರೆ ಕಾಯಿಲೆ ಹೇಗೆ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕಿದಕ್ಕೂ ಅರ್ಥಾರ್ಥ ಸಂಬಂಧನೇ ಇಲ್ಲ. ಮೂಲತಃ ಸೋರಾಸಿಫಿಲಿಸ್, ಸೈಕೋಸಿಸ್ ಇರೋದರಿಂದ ಎಕ್ಯೂಟ್ ಡಿಸೀಸಸ್ ಬರಬೇಕು ಅಂತಂದರೆ, ಇತ್ತೀಚೆಗೆ ಬಂದು ಹೋಗುತ್ತಲ್ಲ 4 ದಿವಸ 7 ದಿವಸ ಇದ್ದು ಹೋಗ್ತಕ್ಕಂಥ ಕಾಯಿಲೆಗಳು ಎಕ್ಯೂಟ್ ಡಿಸೀಸ್ ಅಂತೀವಿ. ಆ ಥರದ್ದು ಬಂದು ಹೋಗಬೇಕು ಅಂತಂದರೆ ಸೋರಾ ಇರಬೇಕು, ಬೇಸಿಕ್ ಮದರ್ ಡಿಸೀಸ್. ಅದು ಆ್ಯಕ್ಟಿವ್ ಸ್ಟೇಜಲ್ಲಿದ್ದರೆ ಈ ಎಕ್ಯೂಟ್ ಡಿಸೀಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗೆ ಆ ಬೇಸಿಕ್ ಮದರ್ ಡಿಸೀಸಸ್ ಏನಿದೆ, ಆ ಮದರ್ ಡಿಸೀಸಸ್ ನಮ್ಮ ಶರೀರದ ಒಳಗೆ, ನಮ್ಮ ಶರೀರದಲ್ಲಿ ಪೊಲ್ಯೂಟ್ ಮಾಡ್ತಾ ಹೋಗೋದ್ರಿಂದ ಬೇರೆ 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 ಕಾಯಿಲೆಗಳು ಉಂಟಾಗ್ತಾ ಹೋಗುತ್ತವೆ. ಹಾಗೆ ಕಾಯಿಲೆಗಳು ಉಂಟಾಗ್ತಾ ಇರುವಾಗ ಶರೀರದಲ್ಲಿ ಬ್ಯಾಕ್ಟೀರಿಯಾನೇ ಇರಬಹುದು ಅಥವಾ ಪ್ಯಾರಾಸೈಟ್ಸ್ ಇರ್ಬೋದು. ಇವು ಯಾವುದು ಕಾಸಿಂಗ್ ಏಜೆಂಟ್ ಅಂತ ನಾವು ಹೋಮಿಯೋಪ್ಯಾಥ್ಸ್ ಕರೆಯೋದಿಲ್ಲ. ಕಣ್ಣಿಗೆ ಕಾಣುವಂತಹ ಕಾಸಿಂಗ್ ಏಜೆಂಟ್ ಹಂಗೆ ಕಂಡ್ರೂ ಅಲ್ಲಿ ಒಂದು ಫಲವತ್ತಾದ ಭೂಮಿ ಇರಬೇಕು. ಒಂದು ಹೊಲದಲ್ಲಿ ಒಂದು ಬೀಜವನ್ನು ಬಿತ್ತಿ ಅಲ್ಲಿ ಅದು ಬೆಳೆ ಬರಬೇಕು ಅಂತಂದರೆ ಬಂಜರು ಭೂಮಿಯಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಫಲವತ್ತಾದ ಭೂಮಿ ಎಲ್ಲಿದೆಯೋ ಅಲ್ಲಿ ಅಷ್ಟೇ ಆ ಬೀಜ ಬೆಳೆಯಬಲ್ಲದು. ಅದೇ ರೀತಿ ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸ್, ಮನೇಲಿ 4 ಜನ ಇರ್ತಾರೆ, ಒಬ್ಬರಿಗೆ ಮಾತ್ರ ಒಂದು ಕಾಯಿಲೆ ಬರುತ್ತೆ, ಇನ್ನು 3 ಜನರಿಗೆ ಬರೋದೇ ಇಲ್ಲ. ಈಗಿನ ಕೊರೋನಾನೇ ತಗೊಂಡ್ರೆ ಕೆಲವ್ರ ಮನೇಲಿ ಕೊರೋನಾ ಬಂದಿದ್ದು ಎಲ್ಲ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ, ಎಲ್ಲರಿಗೂ ಬರಲ್ಲ. ನಿಜ. ಎಷ್ಟೋ ಜನರಿಗೆ ಎಷ್ಟೋ ಸರ್ತಿ ಇದು ಬಂದಿಲ್ಲದೆ ಇರೋದು ಪ್ರೂವ್ ಆಗಿದೆ. ಹಾಗಾಗಿ ಅದನ್ನು ಸಸೆಪ್ಟಿಬಿಲಿಟಿ ಅಂತ ಹೋಮಿಯೋಪತಿನಲ್ಲಿ ಕರಿತೀವಿ. ಯಾರು ಸಸೆಪ್ಟಿಬಲ್ ಆಗಿರ್ತಾನೋ ಅವನಿಗಷ್ಟೇ ಅದು ಕ್ಯಾಚ್ ಆಗುತ್ತೆ. ಜನರಲ್ ಮೆಡಿಸಿನ್ನಲ್ಲಿ ಅವನಿಗೆ ಇಮ್ಯುನಿಟಿ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಅವನಿಗೆ ಬರಲ್ಲ ಅಂತ ಅನ್ನೋ ಪದಗಳಿಂದ ಕರೀತಾರೆ. ಹೋಮಿಯೋಪತಿನಲ್ಲಿ ನಾವು ಅದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಸ್ಟಡಿ ಮಾಡಿ, ನಾವು ಅಂದರೆ ನಮಗೆ ಫೌಂಡರ್ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಹೇಳ್ಕೊಟ್ಟಿರೋ ವಿಷಯ ಇದು, ಥಿಯರಿ ಇದು, ಅದನ್ನು ಅರ್ಥೈಸ್ಕೊಂಡು ನಾವು ಡೀಪಾಗಿ ಎಂಟ್ರಾಗಿ ಇನ್ನಷ್ಟು ತಿಳ್ಕೊಂಡಾಗ ಈ ವಿಚಾರಗಳು ಗೊತ್ತಾಗಕ್ಕೆ ಶುರುವಾಗುತ್ತೆ. ನಮ್ಮ ಥಿಯರಿ ಪ್ರಕಾರ ಕಾಯಿಲೆ ಬರಬೇಕು ಅಂತಂದರೆ ಫಲವತ್ತಾದ ಭೂಮಿ ಇದ್ದ ಹಾಗೆ ಒಂದು ವೇದಿಕೆ ಇರಬೇಕು. ಆವಾಗಷ್ಟೇ ಈ ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸ್ ಕ್ಯಾಚ್ ಮಾಡುತ್ತವೆ. ಅವುಗಳೇ ಮೂಲತಃ ಡಿಸೀಸ್ ಕಾಸಿಂಗ್ ಏಜೆಂಟ್ ಅಲ್ಲ ಅಂತ ನಾವು ಹೇಳ್ತೇವೆ. ಓಕೆ, ಈ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದಾಗ ನೀವೇ ಹೇಳ್ದಾಗೆ ಈ ಕೋವಿಡ್ ತಗೊಂಡ್ರೆ ಒಂದೇ ಮನೆಯಲ್ಲಿ 2 people might turn out to be positive, the other 3 might turn out to be negative. 2 people might turn out to be symptomatic, the other 3 might turn out to be asymptomatic. ಇದೇ ನಿಟ್ಟಿನಲ್ಲಿ I would like to ask one more question. How can homeopathy help in this pandemic situation? Very nice question. World has not accepted that homeopathy can do something in this field. It is a time-tested thing that ತುಂಬ ವರ್ಷಗಳಿಂದ ಹೋಮಿಯೋಪತಿ ಪ್ರಾರಂಭವಾಗಿ 2.5 ಸೆಂಚುರಿಗಿಂತ ಜಾಸ್ತಿ ಆಗಿದೆ. ಅಲ್ಲಿಂದನೇ ಅನೇಕ ಪೆಂಡೆಮಿಕ್ ಸಿಚುವೇಶನ್ಸ್ ಬಂದಾಗ
ಅಥವಾ ಎಪಿಡೆಮಿಕ್ ಬಂದ ಸಂದರ್ಭದಲ್ಲಿ ಹೋಮಿಯೋಪತಿ ಕೆಲಸ ಮಾಡಿರೋದು ಬಹಳಷ್ಟು ಜನ ನೋಡಿದ್ದಾರೆ. ಫಾರ್ ಎಕ್ಸಾಂಪಲ್, ಪ್ಲೇಗ್ ಇರ್ಬೋದು, ಜಾಪನೀಸ್ ಎನ್ಸೆಫಲೈಟಿಸ್ ಇರಬಹುದು, ಸ್ಪ್ಯಾನಿಷ್ ಫ್ಲೂ ಇರಬಹುದು, ಕಾಲೆರಾ ಇರಬಹುದು. ಈ ಕಾಯಿಲೆಗಳಲ್ಲಿ ಹೋಮಿಯೋಪತಿ ಕೆಲಸ ಮಾಡಿರೋದು ಬಹಳಷ್ಟು ನಾವು ನೋಡಿದ್ದೇವೆ. ಅದು ನೋಡಿದ ನಂತರನೂ ಪ್ರಪಂಚ ಇದನ್ನು ಆಕ್ಸೆಪ್ಟ್ ಮಾಡದೇ ಇರೋದು ಒಂದು ವಿಪರ್ಯಾಸ. ಹಾಗೆ ಈ ಸಿಚುವೇಷನ್ನಲ್ಲಿ, ಕೋವಿಡ್ ಸಿಚುವೇಷನ್ನಲ್ಲಿ ಡೆಫಿನೆಟ್ಲಿ ಹೋಮಿಯೋಪತಿ ಹ್ಯಾಸ್ ಎ ಮೇಜರ್ ರೋಲ್. I say what government is doing right now, if it has been changed and dealt in, if it has been changed and dealt in a different manner, we wouldn't have seen so much of deaths. ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಹೋಮಿಯೋಪತಿಕ್ ಫೀವರ್ ಕ್ಲಿನಿಕ್ಸು ಫ್ರಂಟ್ ಲೈನಲ್ಲಿರಬೇಕು. ವೈರಸ್ ಡಿಸೀಸ್ಗೆ ಹೋಮಿಯೋಪತಿ ವೆರಿ ಎಫೆಕ್ಟಿವ್ ಅಂತ ಅನ್ನೋದು ಪ್ರೂವ್ ಆಗಿರೋದ್ರಿಂದ ಅದನ್ನು ಫೀವರ್ ಕ್ಲಿನಿಕ್ಸ್ ಮಾಡಿ ನಾವು ಪೇಷಂಟ್ಸನ್ನು ಅಲ್ಲಿಗೆ ಫಸ್ಟ್ ಕಳಿಸಿ, ಒಂದು ವೇಳೆ ಅಲ್ಲಿ ಸಾಕಾಗದೆ ಹೋಗಿ, ಅಂದರೆ ವೆರಿ ಎಫೆಕ್ಟಿವ್ 95% ಇಟ್ ಕ್ಯಾನ್ ಟ್ಯಾಕಲ್ ಆ್ಯಂಡ್ ಕ್ಯೂರ್, ಅದರ ಮೇಲೂ ಫ್ಯೂ ಪರ್ಸೆಂಟೇಜ್ ನಾನಾ ಕಾರಣಗಳಿಂದ ಆಕ್ಸಿಜನ್ ಡೌನ್ ಆಗೋದು ಅಥವಾ ಪೇಷಂಟ್ ಲೇಟಾಗಿ ಬರೋದು, ಆವಾಗ ಮೆಡಿಸಿನ್ ಎಫೆಕ್ಟ್ ಆಗದೇ ಇರೋದು, ಈ ಥರ ಆದಾಗ ಅಸಿಸ್ಟೆನ್ಸ್ ಬೇಕಾದರೆ ಹಾಸ್ಪಿಟಲೈಸೇಷನ್ ಮಾಡಿ ಅದನ್ನು ಹೋಮಿಯೋಪತಿಕಲ್ಲೇ ಮಾಡ್ಬೋದು. ಇನ್ನೂ ಸೀರಿಯಸ್ ಆದಾಗ ಮಾತ್ರ ವೆಂಟಿಲೇಷನ್ ಇತ್ಯಾದಿ ವಾಟ್ ಎವರ್ ಅಂಥ ಒಂದು ಫೆಸಿಲಿಟೀಸ್ ಕೊಡೋದು ಮಾಡಿದರೆ ಇನ್ನಷ್ಟು ಸಾವು ನೋವುಗಳನ್ನು ಕಮ್ಮಿ ಮಾಡ್ಬೋದು. ಹಾಗಾಗಿ ಯಾವುದೇ ಪೆಂಡೆಮಿಕ್, ಮೇ ಬಿ ಇಟ್ ಈಸ್ ಸಾರ್ಸ್, ಈಗಿನ ಕೊರೋನಾ ಯಾವುದೇ ಇರಲಿ, ಇನ್ನು ಮುಂದೆ ಬರೋದು ಯಾವುದೇ ಇರಲಿ, ಡೆಲ್ಟಾ ಪ್ಲಸ್ ಬರ್ತಾ ಇದೆ ಇವಾಗ, ಅದಿರಲಿ, ಯಾವುದೇ, ಅದು ವೇರಿಯೇಷನ್ ಅಷ್ಟೇನೆ, ಇದರದ್ದು ವೇರಿಯಂಟ್ ಯಾವುದೇ ಬಂದ್ರೂ ಹೋಮಿಯೋಪತಿ ಹ್ಯಾಸ್ ಎ ಮೇಜರ್ ರೋಲ್. ಡೆಫಿನೆಟ್ಲಿ ಇಟ್ ಕ್ಯಾನ್ ಕ್ಯೂರ್, ಇಟ್ ಕ್ಯಾನ್ ಡೂ ಸಮಥಿಂಗ್ ಇನ್ ದಿ ಫೀಲ್ಡ್. ಹೆಡಿಂಗ್ ಇನ್ ದಿಸ್ ಡೈರೆಕ್ಷನ್ ಆಫ್ ಮೋಟಿವೇಶನ್, ಈಗ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ನಾವು ಎಲ್ಲಿ ಇಂಟರ್ನ್ಶಿಪ್ ಮಾಡಿದ್ವಿ ಅಲ್ಲಿ ಏನು ಕಂಡಿದ್ದು ಅಂತಂದರೆ, ಇನ್ ಎ ಸಿಚುವೇಶನ್ ಸಚ್ ಆಸ್ ಎ ಫಿಯರ್ ಡ್ರಿವನ್ ಪ್ಯಾಂಡೆಮಿಕ್ ಲೈಕ್ ದಿಸ್, most of our own interns, most of our own homeopathic interns, they turn towards allopathy or other systems to look for help. ಇವಾಗ ನಾವು ಇಂಟರ್ನ್ಶಿಪ್ಪಲ್ಲಿ ಏನು ನೋಡ್ಕೊಂಡು ಬಂದ್ವಿ, ಅದೇ ಪ್ರಾಕ್ಟೀಸ್ನ ದೇ ಆರ್ ನಾಟ್ ಏಬಲ್ ಟು ಬ್ರಿಂಗ್ ಇಟ್ ಇಂಟು, ಅದೇ ಥಿಯರಿನ ದೇ ಆರ್ ನಾಟ್ ಏಬಲ್ ಟು ಬ್ರಿಂಗ್ ಇಟ್ ಇಂಟು ಪ್ರಾಕ್ಟೀಸ್. ಎಷ್ಟೊಂದು ಜನ ದೇ ಫೇಲ್ ಆಫ್ಟರ್ ದೇರ್ ಇಂಟರ್ನ್ಶಿಪ್. ಯಾಕೆ ಅಂತಂದರೆ ದೇ ಆರ್ ಬೀಯಿಂಗ್ ಪೋಸ್ಟೆಡ್ ಟು ಹಾಸ್ಪಿಟಲ್ಸ್ ವೇರ್ ದೇ ಆರ್ ಬೀಯಿಂಗ್ ಟಾಟ್ ಅಲೋಪತಿ. ಇವಾಗ ನಮ್ಮದೇ ಇಂಟರ್ನ್ಶಿಪ್ ತೊಗೊಂಡ್ರು ಕೂಡ ವಿ ವೇರ್ ಪೋಸ್ಟೆಡ್ ಟು KC ಜನರಲ್ ಹಾಸ್ಪಿಟಲ್, ಆ್ಯಂಡ್ ಅಷ್ಟು ದಿನ ಕೆಂಟು ಬೋರಿಕ್ ಓದ್ತಿದ್ದವರು ಸಡನ್ನಾಗಿ ಎಮರ್ಜೆನ್ಸಿ ಅಲೋಪತಿಕ್ ಡ್ರಗ್ಸನ್ನು ಬುಕ್ಸನ್ನು ಓದಕ್ಕೆ ಶುರು ಮಾಡ್ತಾರೆ. ಇಂಥವರಿಗೆ ಹೌ ಡು ವಿ ಫೀಲ್ ಕಾನ್ಫಿಡೆನ್ಸ್? ನಿಮ್ಮ ಕೇಸ್ಗಳ ಮೂಲಕ ಐ ಥಿಂಕ್ ಯು ಕ್ಯಾನ್ ಬಿ ದ ಬೆಸ್ಟ್ ಎಕ್ಸಾಂಪಲ್ ಟು ಫೀಲ್ ಕಾನ್ಫಿಡೆನ್ಸ್ ಟು ದೀಸ್ ಇಂಟರ್ನ್ಸ್. ಇವಾಗ ನಾವು ಪ್ರಾರಂಭದಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ, ಖಂಡಿತವಾಗಲೂ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲೆಕ್ಚರರ್ಸ್ ಆ್ಯಂಡ್ ದಿ ಫಿಸಿಷಿಯನ್ಸ್ ಹೂ ಆರ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್. ಯಾವುದೋ ಒಂದು ವಿಷಯವನ್ನು ನಿಮಗೆ ಈ ಥರ ಮಾಡೋಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಡದೆ ಹೋದರೆ ನಿಮಗೆ ಗೊತ್ತಾಗೋದು ಹೇಗೆ? ವಿದ್ಯಾರ್ಥಿಗಳಾಗಿ ಇದರಲ್ಲೇನೋ ಹುರುಳಿದೆ, ವಿ ಕ್ಯಾನ್ ಡೂ ಸಮಥಿಂಗ್ ಇನ್ ದಿ ಫೀಲ್ಡ್ ಆಫ್ ಹೋಮಿಯೋಪತಿ ಅಂತ ಗೊತ್ತಾಗಬೇಕು ಅಂತಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸೇ ಬಳಸಬೇಕು, ಅದರ ಕಾನ್ಸೆಪ್ಟ್ಸೇ ಯೂಸ್ ಮಾಡಬೇಕು. ಅಲ್ಲಿ ಏನಾಗ್ತಾ ಇದೆ, ಕ್ಯೂರ್ಸ್ ಹೇಗೆ ಆಗ್ತಾ ಇದೆ, ಅಲ್ಲಿ 4 ಹೆರಿಂಗ್ಸ್ ಥಿಯರಿ ಅಂತಿದೆ, ಅದರ ಪ್ರಕಾರ ಹೆಂಗೆ ಹೌ ದಿ ಕ್ಯೂರ್ ಇಸ್ ಟೇಕಿಂಗ್ ಪ್ಲೇಸ್ ಅಂತ ತೋರಿಸ್ಕೊಡ್ಬೇಕು. ಸ್ಟೆಪ್ ವೈಸ್ ಏನು ಪಾಠ ಮಾಡ್ತೀವಿ ಅದನ್ನೇ ಪ್ರಾಕ್ಟಿಕಲಿ ತೋರಿಸ್ಕೊಟ್ರೆ ಸ್ಟೂಡೆಂಟ್ಸ್ ಕ್ಯಾನ್ ಕ್ಯಾಚ್ ಇಟ್ ಈಸಿಲಿ. ವೆನ್ ಸ್ಟೂಡೆಂಟ್ಸ್ ಕ್ಯಾನ್ ಕ್ಯಾಚ್ ಇಟ್ ಈಸಿಲಿ ದಿ ಗೆಟ್ ದಿ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಬರೋದೇ ಅದಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಹೇಳ್ತೀನಿ ನಾನು. ದಿ ಹೋಲ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಪ್ರಾಕ್ಟಿಕಲಿ ಕಾಣಬೇಕು. ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು ಕೇಸ್ ಆಫ್ ಕೋಲ್ಡ್ ಬರುತ್ತೆ. ಕೋಲ್ಡ್ ಬಂದಾಗ ಔಷಧಿ ಕೊಡ್ತೀರಿ, 3 ದಿವಸ ಕೊಡ್ತೀರಿ, 6 ದಿವಸ ಕೊಡ್ತೀರಿ, 7ನೇ ದಿವಸಕ್ಕೆ ಅದು ಹೊರಟೋಗುತ್ತೆ. ಅದೊಂದು ಗಾದೆನೇ ಇದೆ, ಔಷಧಿ ತಗೊಳ್ಳದೆ ಹೋದರೆ ಇಟ್ ಟೇಕ್ಸ್ 7 days ಟು ಗೋ, ಇಫ್ ಯು ಟೇಕ್ ದಿ ಮೆಡಿಸಿನ್ ಇಟ್ ಗೋಸ್ ಬೈ ಎ ವೀಕ್ ಅಂತ. ಹಾಗಾಗಿ ಅದು ನಮ್ಮ ಹೋಮಿಯೋಪತಿಕ್ದಲ್ಲ, ಅದು ಬಂದಿರೋದು ಮಾಡರ್ನ್ ಸಿಸ್ಟಮಿಂದ ಬಂದಿರತಕ್ಕಂಥದ್ದು ಅದು ಗಾದೆ. ಹೋಮಿಯೋಪತಿನಲ್ಲಿ ಇದೇ ವೈರಸ್ ಅಟ್ಯಾಕ್ ಆದಾಗ, ಈ ಥರ ಕೋಲ್ಡ್ ಬಂದಾಗ 2 ದಿವಸ 3 ದಿವಸ ಅಥವಾ ವಿದಿನ್ ಎ ಡೇ ವಿತ್ ಸಿಂಗಲ್ ಡೋಸ್, ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಓನ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಅದರ್ಸ್. ವಿತ್ ಸಿಂಗಲ್ ಡೋಸ್ ವೈರಲ್ ಇನ್ಫೆಕ್ಷನ್
ಅದರಿಂದ ಬಂದಿರತಕ್ಕಂಥ ಕೋಲ್ಡ್ ಆಗಲಿ ಫೀವರ್ ಆಗಲಿ ಒಂದೇ ಸತಿಗೆ ನಿಂತು ಹೋಗುತ್ತೆ. ಅದು ಹೇಗೆ ಸಾಧ್ಯ? ಅದರ್ವೈಸ್ ಇಟ್ ಶುಡ್ ಟೇಕ್ 7 days. ಸೆಲ್ಫ್ ಲಿಮಿಟೆಡ್ ಅದು ಹೋಗುತ್ತಷ್ಟಕ್ಕೆ ಅಂತಂತಾರೆ. ಒಂದು ಕೇಸ್ ಇರ್ಬೋದು, 2 ಕೇಸ್ ಇರ್ಬೋದು. ಅನೇಕ ಕೇಸುಗಳಲ್ಲಿ ಕಂಡಾಗ ಹೋಮಿಯೋಪತಿಕ್ ಮಾಡಸ್ ಆಪರೆಂಡಿ ಆಫ್ ಕ್ಯೂರ್ನ ಇದರ್ ಟು ಪ್ರೂವ್ಡ್ ಇನ್ಸ್ಟ್ರೂಮೆಂಟಲ್ಲಿ ತೋರಿಸೋಕೆ ಕಷ್ಟ ಆದ್ರೂ ಲಾಜಿಕಲ್ ಎಕ್ಸ್ಪ್ಲನೇಷನ್ ಮುಖಾಂತರ ಈ ಥರದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿಂದ ತೋರಿಸ್ಕೊಡ್ಬೋದು. ಬಹಳಷ್ಟು ಕೇಸುಗಳು ಹಾಗೆ ಆಗುತ್ತೆ. ಅಪೆಂಡಿಸೈಟಿಸ್ ಸಿವಿಯರಿಟಿನಲ್ಲಿ ಬರ್ತಾರೆ, ಫ್ಯೂ ಡೋಸಸ್ ಹಾಕ್ತಾ ಇದ್ದಾಗೆ ಇನ್ಫ್ಲಮೇಷನ್ ಇಳಿದೋಗಿ ಆಪರೇಷನ್ಗೆ ಹೋಗ್ತಕ್ಕಂಥ ಸ್ಟೇಜೇ ಬರೋಲ್ಲ, ಅಲ್ಲೇ ಹೊರಟೋಗುತ್ತೆ. ವಿಚ್ ಇಸ್ ಡೀಪ್ ರೂಟೆಡ್ ಇನ್ಫೆಕ್ಷನ್ ಇಂಟೀರಿಯರ್ಸ್ ಆಫ್ ದಿ ಬಾಡಿನಲ್ಲಿರುತ್ತೆ. ಹೌ ಕ್ಯಾನ್ ಯು ಟ್ಯಾಕಲ್ ಇಟ್ ವಿತ್ ಎ ಟೈನಿ ಪಿಲ್, ಹೋಮಿಯೋಪತಿಕ್ ಪಿಲ್? The tiny pill has the capacity to cure completely and permanently. ಅದು ಹೋಮಿಯೋಪತಿಕಲ್ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಆಲ್ ಕೇಸಸ್ ವೆನ್ ಯು ರೈಟ್ಲಿ ಕ್ಲಾಸಿಕಲಿ ಡೀಲ್ ವಿತ್ ಆಸ್ ಪರ್ ದಿ ಹೋಮಿಯೋಪತಿಕ್ ಕಾನ್ಸೆಪ್ಟ್ಸ್, ದೇ ಗಿವ್ ಪರ್ಮನೆಂಟ್ ರಿಸಲ್ಟ್ಸ್. ಮೇ ಬಿ ಎ ಲಿಟಲ್ minute exception here and there, due to some other reasons it may come back, or else when it is classically prescribed properly it doesn't return at all. The definition of a perfect cure, as we call Yes. it. Sir, we also need to address the fact that modern medicine has grown to the scale that it has. Whatever factors might have influenced it, but what is the role of modern medicine in today's integrated medicine? ಇವಾಗ ಎಲ್ಲ ಈಗಿನ ಒಂದು ಸಿಚುವೇಶನ್ ನೋಡಿದ್ರೆ ಕೆಲವು ಸಂದರ್ಭಗಳಲ್ಲಿ ಇಂಟಿಗ್ರೇಟೆಡ್ ಮೆಡಿಸಿನ್ ಬೇಕಾಗ್ಬೋದು. ನಮ್ಮ ಈಗಿನ ಪ್ಯಾಂಡಮಿಕ್ ಸಿಚುವೇಶನ್ನೇ ತಗೊಂಡ್ರು ನಾನು ಆಗಲೇ ಹೇಳಿದಂತೆ 95% ಹೋಮಿಯೋಪತಿಕಲ್ಲಿ ನಾವು ಟ್ಯಾಕಲ್ ಮಾಡೋಕ್ಕಾದ್ರೂ ಒಂದು ಈ 5% ಇದೆಯಲ್ಲ, ಅಲ್ಲಿ ಮಾಡೋಕ್ಕಾಗದೇ ಇದ್ದಾಗ ಇಂಟಿಗ್ರೇಟೆಡ್ ನಾವು ಸಿಸ್ಟಮ್ ಬಳಸಿದ್ರೆ ಅಂಥ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ನಾನು ಯಾವುದೋ ಒಂದು ಅಪೆಂಡಿಸೈಟಿಸು ಇನ್ಯಾವುದೇ ಅಕ್ಯೂಟ್ ಅಬ್ಡಮನ್ ಕೇಸ್ ಇಟ್ಕೊಂಡು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಆದರೂ ಅಲ್ಲಿ ರೆಸ್ಪಾನ್ಸ್ ಬರದೇ ಇರ್ಬೋದು, ನನ್ನ ಸೆಲೆಕ್ಷನ್ ಕರೆಕ್ಟಾಗಿ ಇರ್ಬೋದು, ಅಥವಾ ನಾನು ತಪ್ಪಬೋದು, ಇಲ್ಲ ರೆಸ್ಪಾನ್ಸ್ ಸರಿ ಬರದೇ ಇರ್ಬೋದು. ಹಾಗೆ ನಾನಾ ಕಾರಣ ಇರುತ್ತೆ. ಆವಾಗ ಪೇಷಂಟಿಗೆ ತೊಂದರೆ ಆಗಬಾರ್ದು. ಪೇಷಂಟ್ ಫಸ್ಟ್. ಒಬ್ಬನ ಲೈಫ್ ಹೋದ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ, ಹೋಗೋಕ್ಕಿಂತ ಮುಂಚೆ ಆ್ಯಕ್ಷನ್ ತಗೊಳ್ಬೇಕು. ಅದಕ್ಕಾಗಿ ಇಂಟಗ್ರೇಟೆಡ್ ಸಿಸ್ಟಮ್ಸ್ ಏನು ಅಪ್ಲಿಕೇಶನ್ ಇದೆ ಅದು ನನ್ನ ಲೆಕ್ಕದಲ್ಲಿ ತಪ್ಪಲ್ಲ. ಅದನ್ನು ಮಾಡೋದು ಅನುಕೂಲನೇ. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಪ್ರೊಫೆಷ್ನಲ್ ಜಲಸಿಯಿಂದ ಹೋಗಬಾರ್ದು. ಅವ್ರ ಮೇಲೆ ಬಂದುಬಿಡ್ತಾರೆ, ಇವ್ರ ಮೇಲೆ ಬಂದುಬಿಡ್ತಾರೆ ಅನ್ನೋ ಪ್ರಶ್ನೆನೇ ಇರಬಾರ್ದು. ಪೇಷಂಟ್ ಫಸ್ಟ್ ಅನ್ನೋದು ನೋಡಿ ಮಾಡಿಕೊಟ್ರೆ ನಮ್ಮ ಸಿಸ್ಟಮಿಂದ ಏನೇನು ಸಾಧ್ಯ ನೋಡಿ ಬಳಸಿದ್ರೆ, ಯು ಮೇ ಯೂಸ್ ಆಯುರ್ವೇದ, ಯು ಮೇ ಯೂಸ್ ಯುನಾನಿ, ಯು ಮೇ ಯೂಸ್ ಆಕ್ಯುಪಂಚರ್, ಯು ಮೇ ಯೂಸ್ ಆಕ್ಯುಪ್ರೆಷರ್, ಯು ಮೇ ಯೂಸ್ ಮಾಡರ್ನ್ ಸಿಸ್ಟಮ್, ಯಾವ್ದು ಬೇಕಾದ್ರೂ ಮಾಡ್ಬೋದು. ಒಂದೊಂದಕ್ಕೆ ಒಂದೊಂದು ತನ್ನದೇ ಆದ ಒಂದು ಕ್ಯೂರಿಂಗ್ ಇದಿರುತ್ತೆ, ಕೆಪಾಸಿಟಿ ಇರುತ್ತೆ. ಅದನ್ನು ಬಳಸ್ಕೊಂಡು ವಾಟ್ ಬೆಸ್ಟ್ ಕ್ಯಾನ್ ಬಿ ಗಿವನ್ ಟು ದಿ ಪೇಷಂಟ್ ಅನ್ನೋದು ಒಂದು ಕಲ್ಪನೆ, ಒಂದು ಕಾನ್ಸೆಪ್ಟ್ ವಿಚ್ ಈಸ್ ದೇರ್ ಸಿನ್ಸ್ ಏಜಸ್. But nobody has properly done it so far. Some might have tried, but still many are not applying it. Many are not applying it. ಕರೆಕ್ಟ್ ಅಪ್ಲಿಕೇಶನ್ ಆಗಬೇಕು. ಕರೆಕ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಥರ ಎಲ್ಲಿ ಫೇಲ್ ಆಗ್ಬೋದು, ಇನ್ನೊಂದು ಸಿಸ್ಟಮಿಗೆ ಹೋಗ್ಬೇಕಾಗ್ಬೋದು ಅನ್ನೋದನ್ನು ಒಂದು ಮಾರ್ಜಿನ್ ಇಟ್ಕೊಂಡು ನೋಡಿ ಪ್ರಾಕ್ಟಿಕಲಿಂದ ಬಂದು ಬರಬೇಕದು. ಹಾಗೆ ಬಂದಾಗ ಇಂಟಗ್ರೇಟೆಡ್ ಸಿಸ್ಟಮ್ ಮೇ ಬಿ ಎಕ್ಸಲೆಂಟ್ ಥಿಂಗ್ ಫಾರ್ ದಿ ಜನರಲ್ ಕಾಮನ್ ಪಬ್ಲಿಕ್. Going ahead from this, ಈಗಿನ ಪ್ಯಾಂಡಮಿಕ್ಕಲ್ಲೂ ನಾವು ನೋಡಿದ್ದು, ಆ್ಯಂಡ್ ಅನದರ್ ಥಿಂಗ್ ದಟ್ ಮೈಟ್ ಕನ್ಫ್ಯೂಸ್ ದಿ ಇಂಟರ್ನ್ಸ್ ಈಸ್ ಅವ್ರ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ದೇ ಆರ್ ಎಕ್ಸ್ಪೋಸ್ ಟು ನಾಟ್ ಜಸ್ಟ್ ಒನ್ ಹೋಮಿಯೋಪತಿ ಬಟ್ ಮೆನಿ ಫಾರ್ಮ್ಸ್ ಆಫ್ ಹೋಮಿಯೋಪತಿ ವಿಚ್ ಆರ್ ಆಲ್ ಬೇಸ್ಡ್ ಆನ್ ದ ಸೇಮ್ ಪ್ರಿನ್ಸಿಪಲ್ ಮೈಟ್ ಬಿ, ಬಟ್ ದೇ ಆರ್ ಸ್ಟಿಲ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್. ಪ್ಯಾಂಡಮಿಕ್ ಟೈಮ್ನಲ್ಲೂ ಕೂಡ ಎ ಮೇಜರ್ ಪಾರ್ಟ್ ಆಫ್ ಅಸ್ ನಾಟ್ ಗೆಟಿಂಗ್ ದ ಸಪೋರ್ಟ್ ದಟ್ ವಿ ಡಿಸರ್ವ್ಡ್ occurred in this way due to different theories and different opinions being expressed, which is a good thing for every subject to have different opinions and theories, but idanna apartha madkondaga it can be looked in another way. How do we combat this, and how do we ask the interns not to be confused, and how do we put this picture as a whole in front of a practitioner? ಇವಾಗ ಯಾವುದೇ ಒಂದು ವಿಜ್ಞಾನ ಸೈನ್ಸ್ ತಗೊಂಡ್ರೆ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ ಅಂತ ಇದ್ದೇ ಇರುತ್ತೆ. ಮಾಡರ್ನ್ ಸಿಸ್ಟಮಲ್ಲೇ ಇರ್ಬೋದು, ಬೇರೆ ಯಾವುದ್ಯಾವುದರಲ್ಲೇ ಇರ್ಬೋದು, ಸಂಗೀತದಲ್ಲಿ ಇರಬಹುದು, ಲಲಿತ ಕಲೆಗಳಲ್ಲಿ ಇರಬಹುದು. ಎಲ್ಲದರಲ್ಲೂ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ ಆ್ಯಂಡ್ ಅಪ್ಲಿಕಬಿಲಿಟಿ ವ್ಯತ್ಯಾಸ ಇರುತ್ತೆ ಒಂದಕ್ಕೊಂದು. ಅದು ಲೋಕೋ ವಿಭಿನ್ನ ರುಚಿ ಅಂತಂದ ಹಾಗೆ ತಪ್ಪು ಅಂತ ಹೇಳೋಕೆ ಬರಲ್ಲ.
ಬೇಸಿಕಲಿ ಒಂದು ಕಾನ್ಸೆಪ್ಟ್ ಇರಬೇಕು, ಅದರ ಮೇಲೆ ನಾವು ಬಿಲ್ಡಪ್ ಮಾಡಬೇಕು. ಹಾಗೆ ಮಾಡಿದಾಗ ಆಲ್ಮೋಸ್ಟ್ ಆಲ್ ಬಹಳ ಸಮೀಪಕ್ಕೆ ಬರಬೇಕು. ಬರದೆ ಈ ಡಿಫ್ರೆಂಟ್ ಅಪ್ರೋಚ್ ಹೇಗೆ ಬಂತು ಅಂತಂದರೆ ಅವನವನ ನಾಲೇಜಿಂದ, ಅವನವನಿಗಿರೋ ಕೆಪಾಸಿಟಿಯಿಂದ, ಕೆಲವ್ರಿಗೆ ಕಮ್ಮಿ ಇರ್ಬೋದು, ಕೆಲವ್ರಿಗೆ ಜಾಸ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಪೇಟೆಂಟ್ಸ್ ಮಾಡಿ, ಹೋಮಿಯೋಪತಿನಲ್ಲಿ ಅನೇಕ ಪೇಟೆಂಟ್ಸ್ ಇದೆ. ಸಿಂಗಲ್ ರೆಮಿಡಿ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಅನ್ನೋದ್ರಲ್ಲಿ ಸುಲಭ ಆಗಲಿ ಪ್ರಾಕ್ಟೀಷನರ್ಸ್ಗೆ ಅಂತ ಪೇಟೆಂಟ್ಸ್ ಮಾಡಿದ್ರು. ಲೋ ಪೊಟೆನ್ಸಿ ಇವು ಕಂಬೈನ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾರೆ ಆ ಥರ. ಆಮೇಲೆ ಕ್ಲಾಸಿಕಲ್ನಲ್ಲೂ ಅವರವ್ರಿಗೆ ತೋಚಿದಂತೆ ಅವರವರು ಮಾಡ್ಕೊಂಡಿದ್ದಾರೆ. ಹೌದು. ಆದರೆ ರಿಸಲ್ಟ್ ಎಷ್ಟು ಬರುತ್ತೆ ಅಂತ ಅನ್ನೋದು, ಮತ್ತು ಹೌ ಫಾರ್ ಇಟ್ ಈಸ್ ಅಪ್ಲಿಕೇಬಲ್ ಅನ್ನೋದ್ರ ಮೇಲೆ ಯಾವ ಕಾನ್ಸೆಪ್ಟ್ ನಿಲ್ಲುತ್ತೆ ಅಂತ ನೋಡ್ಬೋದು. ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಬಿಡಬೇಕು. ಅವರು ಎಲ್ಲ ಡಿಫ್ರೆಂಟ್ ವೇರಿಯಂಟ್ಸ್ ನೋಡಿ ಅದನ್ನು ಸ್ಟಡಿ ಮಾಡಿ ಅದರಲ್ಲಿ ತಮಗೆ ಯಾವುದು ಒಳ್ಳೆಯದು ಅಂತ ನೋಡಿ ಆರಿಸ್ಕೊಂಡು, ವಿಚ್ ಈಸ್ ವೆರಿ ನಿಯರರ್ ಟು ಹಾನಿಮನಿಯನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಹಾನಿಮನಿಯನ್ ಟೆಕ್ನಿಕ್ಸ್, ಫಿಲಾಸಫಿ ಇದ್ದಾಗ ಆವಾಗ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು, ಪ್ಲಸ್ ಇವನ ರಿಸಲ್ಟು ಚೆನ್ನಾಗಿ ಬರ್ತಾ ಇರಬೇಕು. ಇವೆರಡರ ಮೇಲೆ ಈ ಕ್ಯಾನ್ ಬೇಸ್. ಆ ಥರ ವೇರಿಯೇಷನ್ ಇರೋದು ಸಹಜ, ಅದನ್ನೇನೂ ಮಾಡೋಕ್ಕಾಗಲ್ಲ. ಇರಲಿ ಎಲ್ಲ ಕೆಲವರಿಗೆ ಅನುಕೂಲ, ಬುದ್ಧಿವಂತಿಕೆ ಕಮ್ಮಿ ಇದ್ದವರಿಗೆ ಕೆಲವೊಂದೊಂದು ವೇರಿಯೇಷನ್ಸ್ ಹೆಲ್ಪ್ ಆಗಬಹುದು. ನಿಜ. ಅದರಿಂದ ನಾವು ಯಾವುದು ಇದು ಬೇಡ ಅದು ಬೇಡ ಅನ್ನೋಂಗಿಲ್ಲ. ಎಲ್ಲ ರೀತಿಯಲ್ಲಿ ಒಟ್ಟಿನಲ್ಲಿ ಹೋಮಿಯೋಪತಿ ಶುಡ್ ಕಮ್ ಅಪ್. ಆದರೆ ನಾವು ರೆಮಿಡಿ ಡಿಸೈಡ್ ಮಾಡುವಾಗ ಆದಷ್ಟು ಒಂದೇ ರೆಮಿಡಿಗೆ ಬರಬೇಕು. ಫಾರ್ ಎಕ್ಸಾಂಪಲ್ ಒಂದು 4-5 ಕಾರ್ಡಿನಲ್ ಸಿಂಪ್ಟಮ್ಸ್ ಆಫ್ ಪಲ್ಸಟಿಲ್ಲ ಇದೆ ಅಂತಂದರೆ, ಇಫ್ ಐ ಸೇ ಪಲ್ಸಟಿಲ್ಲ, ಅದರ್ 10 people ಆಲ್ಸೋ ಶುಡ್ ಬಿ ಏಬಲ್ ಟು, ಇಫ್ ಐ ಆಮ್ ರೈಟ್, ಅದರ್ 10 people ಆಲ್ಸೋ ಶುಡ್ ಬಿ ಏಬಲ್ ಟು ಕ್ಯಾಚ್ ಪಲ್ಸಟಿಲ್ಲ. ಆವಾಗ ಒಬ್ಬನು ಕ್ಯಾಂಫರ್ ಅಂತಾನೆ, ಇನ್ನೊಬ್ಬನು ಬ್ರಯೋನಿ ಅಂತಾನೆ. ಹಾಗೆ ಅಷ್ಟು ವೈಡ್ ರೇಂಜ್ ಆಫ್ ಇದು ಹೋಗಬಾರ್ದು. ಅಷ್ಟು ಹೋದರೆ ಮೆಡಿಕಲ್ ನಾಲೆಡ್ಜ್ ಸಾಲದು ಅಂತ ನಾವು ಹೇಳ್ಬೋದು. ಅದು ಒಂದು ಆಸ್ಪೆಕ್ಟ್. ಮತ್ತು ಅಪ್ಲಿಕೇಶನ್ ಆ್ಯಸ್ ಯು ಸೇ ಎಲ್ಲ ವೇರಿಯಂಟ್ಸ್ ಇರಲಿ. ಹೌದು. ಇನ್ನೊಂದು ಪ್ರಶ್ನೆ ಮೂಡ್ ಬರೋವಂಥದ್ದು ಇಂಟರ್ನ್ಸ್ಗೆ, ಫ್ರಮ್ ಅ ವೆರಿ ರಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ, ನಾನು ಇಂಟರ್ನ್ಶಿಪ್ ಮುಗಿಸಿ ಬಂದಮೇಲೆ ವಾಟ್ ಆರ್ ದ 3 things ದಟ್ ಐ ಶುಡ್ ಫಾಲೋ? ಅವ್ನು ಮುಂದೆ ಇರೋ ಆಪ್ಷನ್ ಒಂದು, ಶುಡ್ ಐ ಸ್ಟಾರ್ಟ್ ಪ್ರಾಕ್ಟೀಸ್, ಶುಡ್ ಐ ಕಂಟಿನ್ಯೂ ವಿತ್ ಫರ್ದರ್ ಸ್ಟಡೀಸ್, ವಿತ್ ಹೈಯರ್ ಸ್ಟಡೀಸ್, ಆರ್ ಶುಡ್ ಐ ಶ್ಯಾಡೋ ಎ ಡಾಕ್ಟರ್ ಆ್ಯಂಡ್ ಲರ್ನ್ ಫ್ರಮ್ ಹಿಸ್ ಎಕ್ಸ್ಪೀರಿಯನ್ಸ್? ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಈಗ ಯಾರೇ ಒಂದು ಸೈನ್ಸ್ ಕಲಿತು ಬಂದಾಗ 4 ವರ್ಷ 5 ವರ್ಷ ಕಲಿತ ತಕ್ಷಣ ಪಂಡಿತರಾಗೋಗಲ್ಲ. ಅದಕ್ಕೆ ಬ್ಯಾಕಪ್ ಬೇಕೇ ಬೇಕು. ಹೈಯರ್ ಸ್ಟಡೀಸ್ ಇದ್ದಾಗ ಆ ಏಜ್ನಲ್ಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ, ಫೈನಾನ್ಷಿಯಲ್ ಬ್ಯಾಕಪ್ ಚೆನ್ನಾಗಿದ್ದರೆ ಹೈಯರ್ ಸ್ಟಡೀಸ್ ಖಂಡಿತ ಮಾಡ್ಕೊಳ್ಳೋದು ಅನುಕೂಲ. ಆಮೇಲೆ ಮಾಡೋದು ಕಷ್ಟ ಆಗುತ್ತೆ. ನಾವೆಲ್ಲ ಹೋಮಿಯೋಪತಿ ಕಲಿತಾಗ ಬರೀ ಡಿಗ್ರಿ ಇತ್ತು. ಆಮೇಲೆ ಸುಮಾರು 20-25 ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಬಂತು, ಆಮೇಲೆ ಮಾಡ್ಕೊಂಡ್ವಿ. ಆ ಕಷ್ಟ ಕರೆಕ್ಟಾಗಿ ನಮಗೆ ಗೊತ್ತಿದೆ. ಹಾಗಾಗಿ ನೀವು ವಿದ್ಯಾರ್ಥಿಗಳಾಗಿದ್ದಾಗಲೇ ಅದನ್ನು 4.5 years + 1 year ಮುಗಿಸ್ಕೊಂಡು MD ಮಾಡ್ಕೊಂಬಿಟ್ರೆ, ಬೇಕಾದ್ರೆ PhD ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಪ್ರಾಕ್ಟೀಸಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಹೆಚ್ಚು ಓದಿದಷ್ಟು ನೀವು ಎಷ್ಟು ನಾಲೆಜ್ ಗ್ಯಾದರ್ ಮಾಡ್ತೀರೋ ಅಷ್ಟು ನಿಮ್ಮ ಪ್ರಾಕ್ಟೀಸ್ ಶೈನ್ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಉದಾಹರಣೆ, ಕತ್ತಿನ ಸವದಷ್ಟು ಶಾರ್ಪ್ ಆಗುತ್ತೆ ಅಂತಾರಲ್ಲ, ಆ ಥರ ಖಂಡಿತವಾಗೂ ಆಗುತ್ತೆ. ಅದಲ್ಲದೆ ಬ್ಯಾಕಪ್ ಸೀನಿಯರ್ಸಿಂದಲೂ ತಗೊಂಡ್ರೆ, ಓದ್ತಾ ಇರುವಾಗಲೇ ಆದಷ್ಟು ವಾಚ್ ಮಾಡಿ ಯಾರು ಹೇಗೆ ಕೊಡ್ತಾರೆ ಔಷಧಿ ಅಂತ ನೋಡಿ ಸೀನಿಯರ್ಸನ್ನು ತಗೊಂಡು, ಸುಮ್ಮನೆ ಮಕ್ಕಿ ಅಲ್ಲ, ಅವ್ರೇನು ಮಾಡ್ತಾರೆ ಅದರಲ್ಲೇನು ಒಳ್ಳೇದಿದೆ ನೋಡಿ ಹಾಗೆ ತಗೊಂಡು ಅಳವಡಿಸ್ಕೊಂಡ್ರೆ ಇನ್ನಷ್ಟು ಪರಿಪಕ್ವ ಆಗುತ್ತೆ. ಯು ಬಿಕಮ್ ಎ ಜೆನ್ಯೂನ್ ಡಾಕ್ಟರ್. ಆವಾಗ ಜೀನಿಯಸ್ ಅಂತೀವಲ್ಲ, ಆ ಜೀನಿಯಸ್ನೆಸ್ ಬರಬೇಕು ಅಂತಂದರೆ ಬೇಸಿಕ್ಕಿಂದ ನಾವು ಕಲಿಯುವಾಗ ಕಷ್ಟಪಟ್ಟು ಕಲ್ತ್ವಿ. ಮಾಧ್ಯಮಗಳಿಷ್ಟು ಶಾರ್ಪ್ ಆಗಿರಲಿಲ್ಲ. ಈಗ ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಬೇಕಷ್ಟು ನಾಲೆಜ್ ಗ್ಯಾದರ್ ಮಾಡ್ಬೋದು. ನಾವು ನಮ್ಮ ಹತ್ರ ಬುಕ್ಸ್ ಇಲ್ಲದೆ ಹೋದರೆ, ಕೊಂಡ್ಕೊಳ್ಳೋಕೆ ದುಡ್ಡು ಇಲ್ಲದೆ ಹೋದರೆ ಲೈಬ್ರರಿಯಿಂದ ಹೋಗಿ ಬುಕ್ಸ್ ತಂದು ಅವುಗಳನ್ನ ಇಟ್ಕೊಂಡು ನೋಟ್ಸ್ ಮಾಡಿಕೊಂಡು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿ ಬೇರೆ ಐ ಹ್ಯಾವ್ ಕಲೆಕ್ಟೆಡ್ ಈವನ್ ಫ್ರಮ್ ಮ್ಯಾಗಝೀನ್ಸ್ ಆಲ್ಸೋ. There are many magazines where people, good practitioners write good articles. So such articles you should be able to, basic ಒಂದು knowledge ಬಂದರೆ you can judge whether it is a good article or no. You can judge whether a practitioner is doing correct or no. ಆ ಬೇಸಿಕ್ ಐಡಿಯಾನ ನಾವು ಡಿಗ್ರಿನಲ್ಲಿ ತಗೊಂಡು ಆಮೇಲೆ ಇನ್ನಷ್ಟು ಅದ್ರ ಮೇಲೆ ಬಿಲ್ಡ್ ಮಾಡ್ಕೊಂಡು ಮಾಡಿದಾಗ ಪ್ರಾಕ್ಟೀಸ್ ವಿಲ್ ಬಿ ವೆರಿ ಗುಡ್. ಅದಕ್ಕೆ ಜಾಸ್ತಿ ಕಲಿಯೋದು, ಎಲ್ಲ ರೀತಿ ಟೆಕ್ನಿಕ್ಕನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. Another topic that we wanted to brush upon is the importance of understanding the patient. ಯಾಕೆ ಅಂತಂದರೆ ಇವಾಗಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಗಾಗೋಗಿದೆ ಅಂತಂದರೆ, ದೇ ಡು ನಾಟ್ ಈವನ್ ಹ್ಯಾವ್ ಟೈಮ್ ಟು ಸಿ ದ ಪೇಷಂಟ್. ಎಸ್ಪೆಷಲಿ ಇನ್ ಅ ಪ್ಯಾಂಡಮಿಕ್ ಸಿಚುವೇಶನ್ ಲೈಕ್ ದಿಸ್, ದೇ ಆರ್ ವೆರಿ ಅಫ್ರೈಡ್ ಟು ಸಿ ದ ಪೇಷಂಟ್.
wherein online consultations have come into play. But what we want to talk about is how important is it to understand the life of the patient and understand the psychology of the patient, to touch and feel the patient. A doctor's touch ಅಂತಾರಲ್ಲ, a healer's touch ಅನ್ನೋದು, how important is that in the science and art of homeopathy? ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಒಂದು ಕಡೆ ಮಾಸ್, ಒಂದು ಕಡೆ ಕ್ಲಾಸ್, ಈ ಎರಡು ಶಬ್ದ. ನಾವು ಮಾಸನ್ನು ರೀಚ್ ಆಗಬೇಕು, ಯಾಕೆಂದರೆ ಹೋಮಿಯೋಪತಿ ಎಲ್ಲರಿಗೂ ತಲುಪಬೇಕು, ಅದರಿಂದ ನಮ್ಮ ಸಂಖ್ಯೆನೂ ಬೆಳಿಬೇಕು. ಒಂದು ಪ್ರಾಕ್ಟೀಷ್ನರ್ ಜಾಸ್ತಿ ಪ್ರಾಕ್ಟೀಸು ಮಾಡಬೇಕಾಗ ವಿ ಕ್ಯಾನ್ ಟಚ್ ಮಾಸ್. ಆದರೆ ವಿ ಆರ್ ಮೋರ್ ಆಫ್ ಕ್ಲಾಸ್. ಪ್ರತಿಯೊಂದು ಕೇಸ್ ಈಗ ನಾವು ಕಂಪೇರ್ ಮಾಡಿದ್ರೆ ಮಾಡರ್ನ್ ಸಿಸ್ಟಮ್ ಆಗಲಿ ಬೇರೆ ಇತರ ವೈದ್ಯ ಪದ್ಧತಿಗಳಲ್ಲೂ ಹೇಗೆ ಕೇಸ್ ತಗೊಳ್ತಾರೆ ನೋಡಿದ್ದೀನಿ. ಒಬ್ಬ ಹೋಮಿಯೋಪತ್ ತಗೊಳ್ಳುವ ಕೇಸ್ ಅವನಿಗೆ ತುಂಬ ಸಮಯನೂ ಬೇಕಾಗುತ್ತೆ, ಒಂದು ವ್ಯಕ್ತಿಯ ಜೀವನದಲ್ಲಿ ಆಳವಾಗಿ ಇಳಿಬೇಕಾಗುತ್ತೆ. ಆ ವ್ಯಕ್ತಿನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವವರೆಗೂ ಆತನಿಗೆ ಸರಿ ಹೊಂದುವಂತಹ, ನಾನು ಪ್ರಥಮತಃ ಹೇಳಿದಾಗೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಆಗೋಲ್ಲ. ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಅಂದರೆ ಇಂಡಿವಿಜುವಲೈಸೇಷನ್ ಆಗಬೇಕು ಅಂತಂದರೆ ಆವಾಗ ನಾವು ಅವನ್ನ ಡೆಪ್ತಿಗೆ ಇಳಿಲೇಬೇಕು. ಏನೇನು ಕಾಯಿಲೆ ಇತ್ತು, ದಿ ಹಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ದಿ ಊಂಬ್, ಮದರ್ಸ್ ಊಂಬ್ ಅಂತೀವಿ ನಾವು, ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಹಿಸ್ಟ್ರಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲೇನಾಗಿತ್ತು, ಹೌ ಮದರ್ ವಾಸ್ ಫೀಲಿಂಗ್, ವಾಟ್ ಡಿಸೀಸಸ್ ಶಿ ಫೇಸ್ಡ್, ವಾಟ್ ವಾಸ್ ಹರ್ ಸಫರಿಂಗ್ಸ್ ಅಂತ ಅನ್ನೋದರಿಂದ ಹಿಡಿದು ನಮ್ಮ ಪಾಸ್ಟ್ ಹಿಸ್ಟ್ರಿ, ಆಮೇಲೆ ಹೇಗೆ ಬೆಳೆದ್ವಿ, ದಿ ಲೈಫ್ ಸ್ಪ್ಯಾನ್, ಲೈಫ್ ಸ್ಟೈಲ್, ಅದನ್ನು ತಿಳ್ಕೊಂಡು ಯಾವ ಥರ ನಾವು ರಿಯಾಕ್ಟ್ ಮಾಡ್ತೀವಿ, ಮೆಂಟಲಿ ನಾವು ಹೇಗಿದ್ದೀವಿ, ಪ್ರತಿಯೊಂದು. ಬಿಕಾಸ್ ವಿ ಕೆನಾಟ್ ಡಿವೈಡ್ ದಿ ಹ್ಯೂಮನ್ ಬೀಯಿಂಗ್ ಇಂಟು ಡಿಫರೆಂಟ್ ಪೀಸಸ್ ಆ್ಯಂಡ್ ಸೇ ಹೀ ಈಸ್ ಸ್ಪೆಷಲಿಸ್ಟ್ ಆಫ್ ದಿಸ್ ಆರ್ಗನ್ ಆ್ಯಂಡ್ ಹೀ ಈಸ್ ಸ್ಪೆಷಲಿಸ್ಟ್ ಆಫ್ ದಿಸ್ ಆರ್ಗನ್. ಮ್ಯಾನ್ ಆ್ಯಸ್ ಎ ಹೋಲ್, ಹೋಮಿಯೋಪತಿ ಡೀಲ್ಸ್ ವಿತ್ ಮ್ಯಾನ್ ಆ್ಯಸ್ ಎ ಹೋಲ್. ನಮಗೆ ಇಂಡಿವಿಜುವಲೈಸ್ ಮಾಡಬೇಕಾದ್ರೆ ಮ್ಯಾನ್ ಆ್ಯಸ್ ಎ ಹೋಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗೆ ಇಂಡಿವಿಜುವಲೈಸ್ ಮಾಡಿ ಟ್ರೀಟ್ ಮಾಡಬೇಕಾದ್ರೆ ಅವನ ಡೀಟೇಲ್ಸಿಗೆ ಎಂಟ್ರ್ ಆಗಲೇಬೇಕು. ಅಷ್ಟು ಡೀಟೇಲ್ಸಿಗೆ ಎಂಟ್ರ್ ಆದಾಗ ಕರೆಕ್ಟ್ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ, ಕ್ಲಾಸಿಕಲ್ ಟೆಕ್ನಿಕಲ್ಲಿ ಹೋಗೋದಕ್ಕಾಗುತ್ತೆ. ಆವಾಗ ವಿ ಕ್ಯಾನ್ ಬ್ರಿಂಗ್ ಸಮ್ ಚೇಂಜಸ್ ಇನ್ ಇಸ್ ಲೈಫ್. ಯಾವುದೋ ಔಷಧಿ ಕೊಟ್ಟು ಪ್ಯಾಲಿಯೇಟ್ ಆಗಿ ಅವನಿಗೆ ಮತ್ತೆ ಸ್ವಲ್ಪ ಸಮಯ ಕಾಯಿಲೆ ಬರಲಿಲ್ಲ, ಹೀ ಈಸ್ ಆಲ್ಸೋ ಹ್ಯಾಪಿ, ಡಾಕ್ಟರ್ ಈಸ್ ಆಲ್ಸೋ ಹ್ಯಾಪಿ ಅನ್ನೋದಕ್ಕಿಂತ ಕ್ಲಾಸಿಕಲ್ಲಿ ಔಷಧಿ ಕೊಟ್ಟು ಅದನ್ನು ರಿವರ್ಸಿಂಗ್ ದಿ ಪ್ರೊಸೆಸ್ ಮಾಡಿ, ಮಯಾಸ್ಮೆಟಿಕ್ ಗ್ರೋತ್ ಇಲ್ಲದೆ ಇದ್ದಾಗ ಮಾಡಿ, ಇವೆಲ್ಲ ಸ್ವಲ್ಪ ಡೀಪ್ ಥಿಯರೀಸ್ ಆಫ್ ಹೋಮಿಯೋಪತಿ. ಜನರಲ್ ಪಬ್ಲಿಕ್ ಮೆ ನಾಟ್ ಅಂಡರ್ಸ್ಟ್ಯಾಂಡ್, ಆದರೆ ಇಷ್ಟು ಇದೆ ಅಂತ ಅನ್ನೋದು ಒಂದು ಕಲ್ಪನೆಯನ್ನು ನಾವು ಜನರಿಗೂ ಕೊಡ್ಬೋದಾಗಿದೆ. ಸೊ ಇಂತಹ ಒಂದು ವಿಷಯಗಳನ್ನು ಗಮನದಲ್ಲಿಟ್ಕೊಂಡಾಗ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಡೀಪಾಗಿ ಎಂಟರ್ ಆದರಷ್ಟೇ ಹೋಮಿಯೋಪತಿಗೆ ಸಾಧ್ಯ. ಅದಕ್ಕೆ ಮಾಸ್ ತಲುಪೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಸಂಖ್ಯೆನೂ ಬೆಳಿಬೇಕು. ನಾವು ಆದಷ್ಟು ಫಾಸ್ಟ್ ಈ ಕೆಲಸದಲ್ಲಿ ಫಾಸ್ಟ್ ಇದ್ದು ಅಟೆಂಡ್ ಮಾಡಿದಾಗ ವಿ ಕ್ಯಾನ್ ರೀಚ್ ಮಾಸ್. Continuing this thought, how important is it also for the physician to be an observer rather than stand in the shoes of the patient himself? ಯಾಕೆಂದರೆ ಎಷ್ಟೊಂದ್ಸಲಿ ಏನಾಗ್ಬಿಡುತ್ತೆ, ಪೇಷಂಟ್ ತನ್ನ ದುಃಖನ ಡಾಕ್ಟರ್ ಬಳಿ ಹೇಳ್ಕೊಳ್ಬೇಕಾದ್ರೆ ಡಾಕ್ಟರ್ ಕೂಡ ಆ ದುಃಖದಲ್ಲಿ ಭಾಗಿ ಆಗ್ಬಿಟ್ಟ ಅಂತಂದರೆ, ಆ್ಯಸ್ ಹನಿಮನ್ ಸೇಸ್, ವಿ ಕೆನಾಟ್ ಬಿ ಅನ್ ಅನ್ಪ್ರೆಜುಡಿಸ್ಡ್ ಅಬ್ಸರ್ವರ್. ಆ್ಯಂಡ್ ಎಷ್ಟೊಂದ್ಸಲಿ ಏನಾಗ್ಬಿಡುತ್ತೆ, ಮೋಸ್ಟ್ ಆಫ್ ದ ಫಿಸಿಷಿಯನ್ಸ್, ಆಸ್ ವಿ ಸಿ ಟುಡೇ, the highest death rates or the suicide rates is among doctors. How do we come out of this? Obba homeopathic practitioner ಆದೊಂದು, since we already know that we have to understand the life of the patient, ತನ್ನ ಜೀವನ ಶೈಲಿಗಳಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬಹುದು, so that he is turned, so that he can give more confidence to the patient? ಹೌದು, ಈ ಸೈಕ್ಯಾಟ್ರಿಸ್ಟ್ ಹಿಮ್ಸೆಲ್ಫ್ ಈಸ್ ಎ ಸೈಕಿಕ್ ಪೇಷಂಟ್ ಅಂತ ಒಂದು ಹೇಳಿಕೆ ಇದೆ. ಅದು ನಾವು ಆಗಬಾರ್ದು. ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳಬೇಕು ಅಂತಂದರೆ, ನಾನು ಪ್ರಾರಂಭದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಪೇಷಂಟ್ ಹೇಳಿದ್ರೆ ತುಂಬ ಇನ್ವಾಲ್ವ್ ಆಗ್ತಾ ಇದೆ. ಯಾಕೆಂದರೆ ಹಿಸ್ಟ್ರಿ ಜಾಸ್ತಿ ಬೇಕು ಹೋಮಿಯೋಪತಿಗೆ. ಅವನು ಸ್ಯಾಟಿಸ್ಫೈ ಮಾಡೋದು ನಾವು ಬಹಳ ಇಂಪಾರ್ಟೆಂಟು. ಸೈಕಾಲಜಿಕಲಿ ಅವನು ಸ್ಯಾಟಿಸ್ಫೈ ಆದ್ರೇ ಅವನಿಗೆ ಸರಿಯಾದ ಕ್ಯೂರ್ ಬರುತ್ತೆ. ಯಾವಾಗ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಕ್ಯೂರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅವನಲ್ಲಿ. ಸುಮ್ಮನೆ ಔಷಧಿ ಬರ್ಕೊಟ್ಬಿಟ್ಟು ಕಳಿಸಿದ ತಕ್ಷಣ ಕ್ಯೂರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಬರೋದಿಲ್ಲ, ಬಹಳ ಕಠಿಣ. ಅದಕ್ಕೆ ನಾವು ಹಾಗೆ ಮಾಡಿದಾಗ, ನಾನು ಇನ್ವಾಲ್ವ್ ಆಗ್ತಾ ಇದ್ದಾಗ ಅದೇ 4 ದಿವಸ ನನ್ನ ತಲೆಯೊಳಗೆ ಓಡೋದು. ಆಮೇಲೆ ಯಾರೋ ಹೇಳ್ಕೊಟ್ರು, ಸೈಕ್ಯಾಟ್ರಿಸ್ಟ್ ಹಿಮ್ಸೆಲ್ಫ್ ಈಸ್ ಎ ಸೈಕಿಕ್ ಪೇಷಂಟ್ ಅಂತಿದೆ, ಜಾಸ್ತಿ ಅದರೊಳಗೆ ಇನ್ವಾಲ್ವ್ ಆಗಬೇಡ ಅಂತ. ಆಮೇಲೆ ಅಲ್ಲಿಂದ ನಾನು ಏನು ಮಾಡಿದೆ ಅಂತಂದರೆ, ಮೈಂಡ್ ಸೆಟ್, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದು ಅಂತ ಮಾಡ್ತೀವಲ್ಲ, ಹಾಗೆ ನಾವು ಅದನ್ನು ಆ್ಯಸ್ ಎ ಕೇಸ್ ಕೇಳಬೇಕು. ಇನ್ವಾಲ್ವ್ ಆಗಬಾರ್ದು. ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಬಾರ್ದು ಅಂದರೆ, ನಮಗದು ಅಫೆಕ್ಟ್ ಆಗಬಾರ್ದು. ಅದೊಂದು ಮಾರ್ಜಿನ್ ಇದೆ, ಅಲ್ಲಿಗೆ ನಾವು ನಿಲ್ಲಿಸ್ಕೊಂಡ್ಬಿಡ್ಬೇಕು. ಡೀಟೇಲಾಗಿ ಕೇಳಬೇಕು, ಎಲ್ಲ ತೊಗೋಬೇಕು. ನೀವು ಸೈಕಾಲಜಿಕಲಿಯೂ ಇದು ಕೊಡಬೇಕು. ಸುಮ್ಮನೆ ಒಂದು ಔಷಧಿ ಮಾತ್ರೆ ಬರ್ಕೊಟ್ಬಿಟ್ಟು ಎದೆ ನೋವು ಅಂದ ತಕ್ಷಣ ಒಂದು ಬರ್ಕೊಟ್ಬಿಟ್ಟು 3 ದಿವಸ ಬಿಟ್ಟು ಬಂದು ಹೇಳು ಅಥವಾ 15 ದಿವಸ ಬಿಟ್ಟು ಬಂದು ಹೇಳು ಅಂದರೆ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್.
ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಮಗೆ ಡೀಟೇಲ್ಡ್ ಕೇಸ್ ಟೇಕಿಂಗು ಆಗಿರಬೇಕು. ಆದರೆ ಅವನ ಸೈಕಲಾಜಿಕಲ್ ಪ್ರಾಬ್ಲಮ್ ಅಥವಾ ಮನೆಯ ಪ್ರಾಬ್ಲಮ್ಸು ಇತ್ಯಾದಿ ನಮಗೆ ಮೈಂಡಿಗೆ ಅದು ಅಫೆಕ್ಟ್ ಆಗದೇ ಇದ್ದಾಗೆ ಒಂದು ಮಾರ್ಜಿನಲ್ಲಿ ನಮ್ಮನ್ನು ನಾವು ನಿಲ್ಲಿಸ್ಕೊಂಡು ವರ್ಕ್ ಮಾಡೋದನ್ನು ಕಲಿಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ಮೆಡಿಕಲ್ ಸೈನ್ಸ್ ವಿದ್ಯಾರ್ಥಿ ಹೇಳ್ತೀನಿ ಕಲಿತು ಆಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದರೆ ಇಟ್ ಕೆನಾಟ್ ಅಫೆಕ್ಟ್ ಹಿಮ್. ಎಸ್. ಸೊ ಆಸ್ ಕೆಂಟ್ ಪುಟ್ಸ್ ಇಟ್, ಎ ಡಾಕ್ಟರ್ ಮಸ್ಟ್ ಬಿ ಲೈಕ್ ಎ ರಬ್ಬರ್ ಬ್ಯಾಂಡ್. ಯಾರು ಎಷ್ಟೇ ಹೇಳಿದ್ರು ವಾಪಸ್ ಅದರ ಶೇಪಿಗೆ ತಾನು ಬಂದು ನಿಂತ್ಕೊಳ್ಳುತ್ತೆ. ಹಿ ಮಸ್ಟ್ ಬಿ ಫ್ಲೆಕ್ಸಿಬಲ್ ಬಟ್ ಹಿ ಮಸ್ಟ್ ನಾಟ್ ಬ್ರೇಕ್. ಎಕ್ಸಾಕ್ಟ್ಲಿ ಕರೆಕ್ಟ್. ಈ ಥಾಟ್ನಿಂದನೂ ಕೂಡ ಮುಂದೆ ಹೋಗ್ತಾ ದೇರ್ ಈಸ್ ಯೆಟ್ ಅನದರ್ ಕನ್ಫ್ಯೂಷನ್ ಇನ್ ದ ಮೈಂಡ್ ಆಫ್ ದ ಪ್ರಾಕ್ಟಿಷನರ್. ನಾನು ಪ್ರಾಕ್ಟೀಸ್ ಮಾಡ್ತಾ ಶುರು ಮಾಡಾದ್ಮೇಲೆ ವೇರ್ ಡು ಐ ಎಂಡ್ ಅಪ್ ಇನ್ ಲೈಫ್? ಈಗ ಐ ಥಿಂಕ್ ದಿಸ್ ವುಡ್ ಬಿ ಎ ವೆರಿ ಆ್ಯಪ್ಟ್ ಕ್ವಶನ್ ಫಾರ್ ಯು. ನೀವು ಹೋಮಿಯೋಪತಿ ಶುರು ಮಾಡಿದಾಗ ಹೇಗಿತ್ತು ಆ್ಯಂಡ್ ಹೌ ಇಟ್ ಈಸ್ ನೌ, ಹೌ ಇಟ್ ಹ್ಯಾಸ್ ಇವಾಲ್ವ್ಡ್, ಹೌ ಕ್ಯಾನ್ ಐ ಇವಾಲ್ವ್ ಮೈ ಪ್ರಾಕ್ಟೀಸ್? ಯಾಕೆಂದರೆ ಇವಾಗಿನ ನೀವು ಹೇಳಿದಾಗೆ ಮಾಡರ್ನ್ ಟೆಕ್ನಾಲಜಿ ಇರ್ಬೋದು, ಆರ್ ಇಟ್ ಮೈಟ್ ಬಿ ದಿ ಆಕ್ಸೆಸರೀಸ್ ದಟ್ ವಿ ಹ್ಯಾವ್ ಸಚ್ ಆಸ್ ದಿ ಆಕ್ಸೆಸ್ ಟು ಇನ್ಫಾರ್ಮೇಷನ್ ವಿಚ್ ಈಸ್ ಮಚ್ ಈಸಿಯರ್ ನೌ. ವಾಟ್ ಡು ಐ ಡೂ ವಿತ್ ದಿಸ್ ಇನ್ಫಾರ್ಮೇಷನ್? ಯಾಕೆಂದರೆ ಇವತ್ತಿನ ಕಾಲದಲ್ಲಿ ದಿ ಆಕ್ಸೆಸ್ ಆಫ್ ಇನ್ಫಾರ್ಮೇಷನ್ ಇಟ್ ಸೆಲ್ಫ್ ಕ್ಯಾನ್ ಬಿ ಎ ಬೇನ್ ಟು ದ ಸ್ಟೂಡೆಂಟ್. ಅವ್ನಿಗೆ ಯಾವ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡಬೇಕು ಅಂತ ಗೊತ್ತಾಗದೆ ಹಿ ಮೈಟ್ ಆಕ್ಸೆಸ್ ದ ರಾಂಗ್ ಇನ್ಫಾರ್ಮೇಷನ್ ಇನ್ ಸಚ್ ಎನ್ ಏಜ್ ಆ್ಯಂಡ್ ಟೈಮ್. ನೀವು ನೋಡ್ಕೊಂಡು ಬಂದಂಥ ಹೋಮಿಯೋಪತಿ ಹಾಗೂ ಇವತ್ತಿರೋ ಅಂಥ ಹೋಮಿಯೋಪತಿ, ಹೌ ಇಟ್ ಹ್ಯಾಸ್ ಇವಾಲ್ವ್ ಆ್ಯಂಡ್ ಹೌ ಮಚ್ ದ ಸ್ಟೂಡೆಂಟ್ ಬಿ ಕಾಶಿಯಸ್ ಇನ್ ದಿಸ್ ರಿಗಾರ್ಡ್ ಅನ್ನೋದ್ರ ಬಗ್ಗೆ ತುಂಬ ವ್ಯತ್ಯಾಸ ಆಗಿದೆ. ನಾವು ಕಲಿಯುವ ಕಾಲದಲ್ಲಿ ನಾನು ಹೇಳಿದಾಗೆ ಪುಸ್ತಕಗಳನ್ನು ಬಹಳ ಕಷ್ಟಪಟ್ಟು ತಂದಿಟ್ಟು ನೋಟ್ಸ್ ಮಾಡಿ ನೋಡಿಕೊಂಡು ಅಲ್ಲಿಂದ ಇಲ್ಲಿಂದ ಕಲಿತು ಸೀನಿಯರ್ಸಿಂದ ಕೇಳಿ ತಿಳ್ಕೊಳ್ಬೇಕಾಗಿತ್ತು. ಈಗ ಮಾಧ್ಯಮ ಬೆಳೆದಿರೋದ್ರಿಂದ ಯು ಹ್ಯಾವ್ ಆ್ಯಕ್ಸಸ್ ಟು ದಿ ಸಬ್ಜೆಕ್ಟ್ ಇನ್ ಮೆನಿ ಫೋಲ್ಡ್ಸ್. ಆ ಥರ ಮಾಡಿದಾಗ ಕನ್ಫ್ಯೂಷನ್ ಆಗೋ ಸಾಧ್ಯತೆಯು ಜಾಸ್ತಿ ಇದೆ. ಆದರೆ ವಿದ್ಯಾರ್ಥಿಗಳು ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ದರೆ ಕನ್ಫ್ಯೂಷನ್ ಆಗಲ್ಲ. ಯಾಕೆಂದರೆ ನಮ್ಮ ಬ್ರೈನ್ ತುಂಬ ಇವಾಲ್ವ್ ಆಗಿದೆ. ನಮ್ಮ ಒಂದು ಸಮಕಾಲೀನ ಹೋಮಿಯೋಪತ್ಸ್ ಏನಿದ್ದಾರೆ, ಈಗಿನ ವಿದ್ಯಾರ್ಥಿಗಳೇನಿದ್ದಾರೆ, ನಮ್ಮ ಬ್ರೈನ್ ಕೆಪಾಸಿಟಿಗೂ ನಿಮಗೂ ಹೋಲಿಸಿದರೆ ದೇರ್ ಇಸ್ ಎ ಟ್ರೆಮೆಂಡಸ್ ಡಿಫರೆನ್ಸ್. ಈಗಿನ ವಿದ್ಯಾರ್ಥಿಗಳು ತುಂಬ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು. ಎಲ್ಲರೂ ಅಲ್ಲ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇಂಟೆಲಿಜೆನ್ಸಿ ಜಾಸ್ತಿ ಇದೆ. ಬ್ರೈನ್ ಯೂಸ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗಿದೆ. ಮೆಮರಿ ಚೆನ್ನಾಗಿದ್ದಿರ್ಬೋದು ನಮ್ಮ ಕಾಲದವರಿಗೆ, ಆದರೆ ಈ ಒಂದು ಇಂಟೆಲಿಜೆನ್ಸಿ ಅನ್ನೋದೇನಿದೆ ಅದು ಸ್ವಲ್ಪ ಡಿಫರ್ ಆಗಿದೆ ಅಂತ ನನ್ನ ಲೆಕ್ಕಾಚಾರ. ಹಾಗಿರೋದ್ರಿಂದ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಕನ್ಫ್ಯೂಷನ್ ಆಗದೇ ಇದ್ದ ಹಾಗೆ ಈಸಿಲಿ ಗ್ರ್ಯಾಸ್ ಮಾಡಿ ನನಗೇನು ಬೇಕು, ನಾನು ಹೇಗೆ ಮುಂದುವರಿಬೇಕು ಅನ್ನೋದನ್ನು ಆತ ಮಾಡ್ಕೊಳ್ಬಲ್ಲ. ಅಷ್ಟು ಭರವಸೆ ನನಗಿದೆ. ಅದಕ್ಕೆ ಗೈಡೆನ್ಸ್ ಸೀನಿಯರ್ಸಿಂದ ಸಿಗುತ್ತೆ. ಆವಾಗ ಎವ್ರಿವೇರ್ ಯು ಹ್ಯಾವ್ ಆ್ಯಕ್ಸಸ್, ಸೊ ಯು ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಸೀನಿಯರ್ಸ್, ಯು ಕ್ಯಾನ್ ಟೇಕ್ ಗೈಡ್ಲೈನ್ಸ್. ನಮಗೆ ಕಾಲೇಜಿಗೆ ಹೋಗಬೇಕು ಅಂತ ಹೇಳೋದೇ ಸ್ಕೂಲ್ ಎಜುಕೇಷನ್ ಮುಗಿದೋದ್ರೆ ಮುಗೀತು, ಕಾಲೇಜಿಗೆ ಹೋಗೋ ಅನ್ನೋರೇ ಇರಲಿಲ್ಲ ಆ ಕಾಲದಲ್ಲಿ. ಆ ಥರ ಇತ್ತು. SSLC ಆಗಿ ಮನೇಲಿರೋರು ಭಾಳ ಜನ ಇದ್ದರು ಆ ಕಾಲದಲ್ಲಿ. ಆ ಥರ ಇತ್ತು ಎಜುಕೇಷನ್. ಎಲ್ಲ ಕಡೆ ಅಲ್ಲ, ಕೆಲವು ಸ್ಥಳಗಳಲ್ಲೆಲ್ಲ ಎಜುಕೇಷನ್ಗೆ ಅಷ್ಟು ಮಹತ್ವ ಇರಲಿಲ್ಲ. ಈಗ ಡೇಸ್ ಆರ್ ಡಿಫರೆಂಟ್. ಸ್ಟೂಡೆಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಅವ್ರಿಗೇನು ಬೇಕು ಅದನ್ನು ತಗೊಳ್ಬಲ್ಲರು. ಇಷ್ಟೊತ್ತು ನಾವು ಕೇಳಿದ ಹಾಗೆ ವಿ ಗಾಟ್ ಟು ನೋ ದಿ ಇಂಪಾರ್ಟೆನ್ಸ್ ಆಫ್ ಹೋಮಿಯೋಪತಿಕ್ ಪ್ರಾಕ್ಟಿಸ್ ಆ್ಯಂಡ್ ಹೌ ಎ ಫಿಸಿಷಿಯನ್ ಆರ್ ಎ ಸ್ಟೂಡೆಂಟ್ ಕ್ಯಾನ್ ಬೆಟರ್ ಹಿಮ್ಸೆಲ್ಫ್ in the direction of this practice. Sir, finally a few words from you regarding the pandemic. ಯಾಕೆಂದರೆ ಈಗ ನಾವು ನೋಡ್ತಿರೋದು ಎಲ್ಲರಲ್ಲೂ ಬಹಳಷ್ಟು ಭಯ ಹುಟ್ಟಿದೆ. ಅದರ ಮಧ್ಯೆನೂ ಕೂಡ ವಿ ಆರ್ ದಿ ಓನ್ಲಿ ಸಿಸ್ಟಮ್ ಹೂ ಆಫರ್ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ಫಾರ್ ಎ ಪ್ರೊಫೈಲ್ಯಾಕ್ಟಿಕ್ ಮೆಷರ್. ಅಂದರೆ ಕಾಯಿಲೆ ಬರ್ದಿರೋ ಹಾಗೇನೆ ಔಷಧಿನ ಕೊಡಬಲ್ಲರು ಅಂತ ಒಂದು ಸಿಸ್ಟಮ್ ಎದ್ದು ನಿಲ್ಲುತ್ತೆ ಅಂದರೆ ದಟ್ ಈಸ್ ಅವರ್ ಸಿಸ್ಟಮ್. ಆದರೆ ದೆರ್ ಈಸ್ ಎ ಕ್ವಶನ್ ಈವನ್ ಅಮಿಡ್ಸ್ಟ್ ಫಿಸಿಷಿಯನ್ಸ್ ಆ್ಯಂಡ್ ಅಮಿಡ್ಸ್ಟ್ ಸ್ಟೂಡೆಂಟ್ಸ್. ಫಸ್ಟ್ ವೇವ್ ಅಥವಾ ಫಸ್ಟ್ ಸರ್ಜ್ ನಾವು ಏನಂತ ಕರೆದ್ವಿ, ಅದರಲ್ಲಿದ್ದಷ್ಟು ಪ್ಯಾಷನ್ ಆರ್ ದಿ ಅಮೌಂಟ್ ಎಷ್ಟು ಪ್ಯಾಷನ್ ಇತ್ತು ಅಂತಂದರೆ ವಿ ಈವನ್ ರ್ಯಾನ್ ಔಟ್ ಆಫ್ ಗ್ಲಾಬ್ಯೂಲ್ಸ್. ಆರ್ಸಾಲ್ ಅಂತ ಏನು ಡಿಕ್ಲೇರ್ ಆಯಿತು CCRH ಇಂದ, ಅದು ಡಿಕ್ಲೇರ್ ಆದಮೇಲೆ ಗ್ಲಾಬ್ಯೂಲ್ಸ್ ಹಂಚ್ಲಿಕ್ಕೂ ಕೂಡ ದೆರ್ ವಾಸ್ ನೋ ಸಪ್ಲೈ. ವಿ ಡಿಸ್ಟ್ರಿಬ್ಯೂಟೆಡ್ ಇಟ್ ದ್ಯಾಟ್ ಮಚ್. ಅದೇ ಕಾರಣ ಎರಡನೇ ಸರ್ಜ್ ಅಥವಾ ಎರಡನೇ ವೇವ್ನಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ಲ? ವೈ ವೇರ್ ವಿ ಇನ್ ಫ್ಯಾಕ್ಟ್ ಲೆಸ್ ಎಂಥೂಸಿಯಾಸ್ಟಿಕ್? ವಾಟ್ ವಾಸ್ ದ ರೀಸನ್ ಫಾರ್ ದ ಸೆಕೆಂಡ್ ಸರ್ಜ್ ಹೋಮಿಯೋಪ್ಯಾಥಿಕ್ ಪರ್ಸ್ಪೆಕ್ಟಿವ್ ಇಂದ? 2-3 ರೀಸನ್ ಇದೆ ಅದಕ್ಕೆ. ಒಂದು ಎನ್ಕರೇಜ್ಮೆಂಟ್. ನೀವು ಏನೇ ಕೆಲಸ ಮಾಡಿದ್ರೂ ನಿಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತಂದರೆ ಅದು 2ನೇ ಸರ್ತಿ ಬರಲಿ 3ನೇ ಸರ್ತಿ ಬರಲಿ
ನೀವು ಹೊರಡ್ತೀರ, ಬಹಳ ಎಂಥ್ಯೂಸಿಯಾಸ್ಟಿಕ್ ಆಗಿ ಹೊರಡ್ತೀರ. ಫಸ್ಟ್ ಒಂದು ಸರ್ತಿ ಮಾಡಿದಾಗ ಅದರಿಂದ ಏನಾದರೂ ನಮ್ಮ ಸರ್ಕಾರದಿಂದಾಗಲಿ ಬೇರೆ ಇತರ ವೈದ್ಯ ಪದ್ಧತಿಗಳವರು ಸಹಿತ ಸ್ವಲ್ಪ ನಮ್ಮ ಕಡೆ ಇಂಟ್ರೆಸ್ಟ್ ಕೊಟ್ಟು ಇವರೇನೋ ಮಾಡ್ತಾ ಇದ್ದಾರಪ್ಪ, ಇದರಲ್ಲಿ ಏನಾದ್ರು ಇದೆಯಾ ಅಂತ ಅದನ್ನು ರಿಸರ್ಚ್ಗೆ ಎತ್ಕೊಂಡು ನಮ್ಮವ್ರು ರಿಸರ್ಚ್ ಮಾಡ್ತಾ ಇದ್ದಾರೆ. ಆದರೆ ಮಾಡರ್ನ್ ಸೈನ್ಸಿಂದ ಅದನ್ನು ಆಕ್ಸೆಪ್ಟ್ ಮಾಡಲಿಲ್ಲ, ರಿಸರ್ಚ್ ಮಾಡಲಿಲ್ಲ ಅದ್ರ ಬಗ್ಗೆ. ಹಾಗೆ ಮಾಡದೇ ಇದ್ದಿದ್ದರಿಂದ ಒಂದು ಡ್ರಾಬ್ಯಾಕ್. ಎರಡನೇದು, ನಾನು ಮೊದಲೇ ಹೇಳಿದಂತೆ ನಮ್ಮ ಸಂಖ್ಯೆ ಕಮ್ಮಿ ಇರೋದ್ರಿಂದ ಮಾಸಿಗೆ ರೀಚ್ ಆಗೋದು ಕಷ್ಟ, ಮತ್ತು ಪ್ರೊಡಕ್ಟಿವಿಟಿನೂ ಕಮ್ಮಿ ಇದೆ. ಈ ಲಾಕ್ಡೌನ್ನಿಂದಾಗಿ ಪ್ರೊಡಕ್ಷನ್ ಬಹಳ ಕಷ್ಟ ಆಗುತ್ತೆ, ಗ್ಲೋಬ್ಯೂಲ್ ಸಾಕಷ್ಟು ಹೊರಗೆ ತರೋಕ್ಕಾಗಲ್ಲ, ಇರುವ ಫ್ಯಾಕ್ಟ್ರೀಸೂ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಆಗೋಗಿದೆ, ಜೊತೆಗೆ ಸಂಖ್ಯೆನೂ ಕಮ್ಮಿ ಇದೆ. ಅದರ ಮೇಲೆ ತಣ್ಣೀರು ಎರಚಿದಂತೆ, ನಿಮ್ಮ ಇಂಟ್ರೆಸ್ಟಿಗೆ ತಣ್ಣೀರು ಎರಚಿದಂತೆ ಸಾಕಷ್ಟು ಎನ್ಕರೇಜ್ಮೆಂಟ್ ಸಿಗದೇ ಇದ್ದಾಗ ನಿಮಗೆ ಮತ್ತೆ ಮತ್ತೆ ಬರೋ ಸಿಚುವೇಶನ್ಗೆ ತುಂಬ ಎಂಥ್ಯೂಸಿಯಾಸ್ಟಿಕ್ ಆಗಿ ಯು ಕೆನಾಟ್ ಸ್ಟ್ರೈಕ್ ಇಟ್, ಆಗ ಕಷ್ಟ ಆಗುತ್ತೆ. ಇದೆಲ್ಲ ಕಾರಣಗಳಿರ್ಬೋದು, ಇನ್ನೂ ಅನೇಕ ಕಾರಣಗಳಿರ್ಬೋದು. ಆ ಎಲ್ಲ ಕಾರಣಗಳಿಂದ ಆದರೆ ಆರ್ಸಾಲ್ಬ್ ಹ್ಯಾಸ್ ಡನ್ ಎ ಟ್ರೆಮೆಂಡಸ್ ಜಾಬ್ ಅಂತ ನನ್ನ ಬಿಲೀಫ್. ಯಾಕೆಂದರೆ ಅನೇಕ ಕಡೆ ಕೊಟ್ಟಿದ್ದೀವಿ, ಅನೇಕರು ಹೇಳಿದ್ದಾರೆ ಅವ್ರ ಹತ್ರ, ಈವನ್ ದೇ ಹ್ಯಾವ್ ಪ್ರೂಫ್ ಫಾರ್ ಇಟ್. ಆ ಥರ ಬೇಸಿಸ್ ಇಟ್ಕೊಂಡಿರೋದ್ರಿಂದ ಆರ್ಸಾಲ್ಬ್ ಹ್ಯಾಸ್ ಡನ್ ಟ್ರೆಮೆಂಡಸ್ ಜಾಬ್ ಅಂತ ಹೇಳಬಲ್ಲೆ. ಇನ್ನು ಮುಂದಕ್ಕೆ ಬರ್ತಕ್ಕಂಥ ಮೂರನೇ ವೇವಲ್ಲಿ ಸ್ವಲ್ಪ ಹುರಿದುಂಬಿಸಿ ಹೇಳಿದ್ರೆ ಎಲ್ಲರಿಗೂ, ನಾವು ಮಾಸ್ ರೀಚ್ ಆಗೋಕ್ಕೆ ಕಷ್ಟ, ನಮ್ಮ ಹತ್ರ ಮೆಡಿಸಿನ್ಸ್ ರೆಡಿ ಇರಬೇಕು, ಗ್ಲೋಬಲ್ ರೆಡಿ ಇರಬೇಕು, ಎಲ್ಲ ರೆಡಿ ಇರಬೇಕು. ಇವು ಇದ್ದಾಗ ನಾವು ಖುಷಿಯಿಂದ ಹೊರಡ್ಬೋದು, ಎಲ್ಲರಿಗೂ ಕೊಡ್ಬೋದು, ಅನುಕೂಲನೂ ಮಾಡ್ಬೋದು. ಈ ನಿಟ್ಟಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ಡಿಸ್ಪೈಟ್ ಈ ಭಯ ನಡೀತಿರೋದ್ರ ಮಧ್ಯನೂ ಕೂಡ we would like you to conclude with a few inspiring words as to why the common people, the student and the intern or the practitioner should do homeopathy and what his motivation must be. ಹೋಮಿಯೋಪತಿ ಒಂದು ವಿಭಿನ್ನ ವಿಜ್ಞಾನ ಅಂತ ಪ್ರಾರಂಭದಿಂದ ಸುಮಾರು ಸತಿ ಹೇಳ್ಕೊಂಡು ಬಂದೆ. ವಿಭಿನ್ನ ವಿಜ್ಞಾನ ಆಗಿರೋದ್ರಿಂದ ವಿದ್ಯಾರ್ಥಿಗಳಾಗಲಿ, ಪ್ರಾಕ್ಟೀಷನರ್ಸ್ ಆಗಲಿ, ಜನಸಾಮಾನ್ಯರಾಗಲಿ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಕಲಿಸಿ, ಅವರು ಚೆನ್ನಾಗಿ ಕಲಿತು ಅವರು ಪ್ರಾಕ್ಟೀಸ್ ಮಾಡಿ ಜನರಿಗೆ ತೋರಿಸಿ ಪ್ರಚಾರ ಮಾಡಿ ಆದಾಗ ಜನರು ಇದನ್ನು ಅರ್ಥ ಮಾಡ್ಕೊಳ್ಬಲ್ಲರು. ಈ ವಿಭಿನ್ನತೆ ಇರೋದರಿಂದ ಪರ್ಮನೆಂಟ್ ಕ್ಯೂರ್ ಕೊಡೋಕ್ಕೆ ಸಾಧ್ಯತೆ ಇರೋದರಿಂದ ಮತ್ತು ಮೇಜರ್ ಸೈಡ್ ಇಫೆಕ್ಟ್ಸ್ ಇಲ್ಲದೆ ಇರತಕ್ಕಂಥದ್ದು ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ವೆರಿ ಸೆನ್ಸಿಟಿವ್ ಪೇಷಂಟ್ಗೆ ಏನಾದರೂ ಔಷಧಿ ಹಾಕಿದಾಗ ಸ್ವಲ್ಪ ಸಿಮ್ಟಮ್ಸ್ ಈಚೆ ಕಾಣ್ಬೋದು ಅಷ್ಟೇ ಅಲ್ಲದೆ 95% ಸೈಡ್ ಇಫೆಕ್ಟ್ಸೇ ಇಲ್ಲ ಅಂತ ಹೇಳ್ಬೋದು ಹೋಮಿಯೋಪತಿನಲ್ಲಿ. ಈ ಥರ ಅಡ್ವಾಂಟೇಜಸ್ಸು ನಾವು ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಅಡ್ವಾಂಟೇಜಸ್ ಇರೋದರಿಂದ ಸುಲಭವಾಗಿ ತಗೊಳ್ಳಿಕ್ಕಾಗತಕ್ಕಂಥ ಔಷಧಿ ಗುಳಿಗೆಗಳು, ಮಕ್ಕಳು ಸಹ ಕೇಳಿ ಕೇಳಿ ತಿನ್ನತಕ್ಕಂತಹ ಒಂದು ಪರಿಸ್ಥಿತಿ ಇರತಕ್ಕಂಥ ಒಂದು ನಮ್ಮಲ್ಲಿ ಸೌಲಭ್ಯತೆಗಳಿರೋದರಿಂದ ಇದರಿಂದ ಹೋಮಿಯೋಪತಿಯನ್ನು ಪ್ರತಿಯೊಬ್ಬರು ಇನ್ನು ಮುಂದೆ ಇಷ್ಟಪಟ್ಟು ತಗೊಳ್ಳುವಂತೆ ಆಗಬೇಕು. ನಾನು ಹೇಳಿದ ಈ ಅನೇಕ ಕಾರಣಗಳಿಂದಾಗಿ ವಿದ್ಯಾರ್ಥಿಗಳು ಕೈಗೆತ್ಕೋಬೇಕು, ಅವರು ಅದನ್ನು ಕಲಿತು ಪ್ರಾಕ್ಟೀಸ್ ಮಾಡಬೇಕು, ಜನಸಾಮಾನ್ಯ ಕೂಡ ಆಕ್ಸೆಪ್ಟ್ ಮಾಡುವಂತೆ ಆಗಬೇಕು. ಎಸ್, ಖಂಡಿತ ಆಗುತ್ತೆ. ಈ ಪಾಡ್ಕಾಸ್ಟ್ ಮೂಲಕ ಅಟ್ಲೀಸ್ಟ್ ವಿ ಕುಡ್ ರೀಚ್ ಎ ಸ್ಮಾಲ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಹೋಪ್ಫುಲಿ ದ್ಯಾಟ್ ವುಡ್ ಲೀಡ್ ಟು ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಿಸನಿಂಗ್ ಟು ದಿಸ್ ಪಾಡ್ಕಾಸ್ಟ್ ಅಂತ ನಾವು ಬಯಸ್ತೀವಿ. ದ್ಯಾಟ್ ಈಸ್ ಆರ್ ಹೋಪ್. We thank all the listeners for sticking with us through the podcast. We hope to bring more podcasts of such caliber and with such people who have such great experiences in the field. Thank you everybody. Thank you sir, thank you for joining us. Thank you.